ಶ್ರದ್ಧೆಯಿಂದ ತಮ್ಮ ಭವ್ಯ ಭವಿಷ್ಯತ್ತನ್ನು ರೂಪಿಸಿಕೊಂಡರು. ಅದು ಏನೇ ಆಗಲಿ ಈ ವಿದ್ಯಾದೇಗುಲದ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಈ ವಿದ್ಯಾದೇಗುಲದಲ್ಲಿ ವ್ಯಾಸಂಗ ನಡೆಸಿದ ಹಳೆಯ ವಿದ್ಯಾರ್ಥಿಗಳೆಲ್ಲರ ಹೃದಯಾಂತರದ ಕೃತಜ್ಞತೆಗಳು. ಇಂತಹ ವಿದ್ಯಾಸಂಸ್ಥೆಯು ಬೆಳವಣಿಗೆಗೆ ಅಭಿವೃದ್ಧಿಗೆ ನಾಂದಿ ಮಾಡಿದರು. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುರುವೃಂದದವರು ಇಂತಹ ಗುರುಶ್ರೇಷ್ಠರಿಗೆ ನಾವು ನಮ್ಮ ಬದುಕಿನುದ್ದಕ್ಕೂ ಆಭಾರಿಗಳಾಗಿರುವುದು ನಮ್ಮ ಔಚಿತ್ಯಪೂರ್ಣ ನಡವಳಿಕೆ. ಮೇಣ ಉರಿದು ಜಗಕ್ಕೆ ಬೆಳೆದುಕೊಳ್ಳುವಂತೆ ಸೀಮೆ ಸುಣ್ಣ ಸವೆದು ಅಕ್ಷರ ಸಿಗುವಂತೆ ವಿದ್ಯಾರ್ಥಿಗಳ ಬೆಳಕಿಗೆ ಬೆಳಕಾಗುವ ದೇವರು ನಮ್ಮ ಈ ಗುರುಗಳು. ಅಧ್ಯಯನದ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ತೈಲದಿಂದ ಜ್ಞಾನದೀಪವನ್ನು ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಪೀಠದ ಬಿತ್ತಿ ನಮ್ಮ ವಿಭಿನ್ನ ವಿಚಾರಗಳ ಚಿಂತನೆಯ ಉಗಮಕ್ಕೆ ಕಾರಣಕರ್ತರು ತಾವಾಗಿರುವಿರಿ. ನಿಮ್ಮ ಈ ಅವರಿತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ಅವಿಚ್ಛನ್ನ ಮನೋಭಾವ ಮುಂದಿನ ಶಿಕ್ಷಕ ಸಮುದಾಯಕ್ಕೆ ಪ್ರೇರಣೆಯಾಗಲಿ ಎಂದು ಹಾರೈಸಿ ನಮ್ಮದು. ಆತ್ಮೀಯ ಗುರುಶ್ರೇಷ್ಠರೇ, ಈ ವಿದ್ಯಾರ್ಥಿಗಳ ತಮ್ಮದೆಂದು ಪ್ರೀತಿಸಿ ಮಕ್ಕಳ ಬೆಳಕನ್ನು ಉಜ್ವಲಗೊಳಿಸಿ ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಿ ನೀತಿ ಸತ್ಯದ ಮಾರ್ಗದಲ್ಲಿ ನಡೆಸಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸೇವೆ ಸಲ್ಲಿಸಿ ಅವರ ನೆನಪಿಗಾಗಿ ಚಿಂತಿಸಿ ಕಲ್ಲನ್ನು ಶಿಲ್ಪವಾಗಿಸಿದ ಮಹಾಗುರುಗಳು ತಾವುಗಳು. ನೀವು ಮಕ್ಕಳ ಪಾಲಿನ ಬೆಳಕು, ನಿಮ್ಮದು ಪ್ರತಿದಿನವೂ ಸಮರ್ಪಣೆಯ ಬದುಕು. ನೀವು ಮಕ್ಕಳ ಸಮಸ್ಯೆಗಳ ನಿವಾರಕ, ಸೀಮೆ ಸುಣ್ಣದ ಚಾಟಿ ನಿಮ್ಮ ಆಯುಧ. ಪಾಸಾಗಿ ಹೋಗುತ್ತಿರುವ ವಿದ್ಯಾರ್ಥಿಗಳಿಗೆ ಗುರು ಹುಟ್ಟುವಂತೆ ಪ್ರೇರೇಪಿಸಿದವರು ನೀವು. ನಿಮ್ಮ ಬದುಕು ಹೊಸನಾಗಲಿ, ಸುಖಮಯವಾಗಲಿ, ಸಂತಸದ ಕಡಲಾಗಲಿ ಎಂಬ ಸಾವಿರಾರು ವಿದ್ಯಾರ್ಥಿಗಳು ಆರೈಕೆಯೊಂದಿಗೆ ಅರಸುತ್ತಾ ನಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎನ್ನುತ್ತಾ ಈ ಸುಂದರ ಕ್ಷಣಗಳನ್ನು ಮರುಕಳಿಸಿದ ತಮಗೆಲ್ಲರಿಗೂ ಸುಮಧುರ ಸುಂದರ ಶುಭ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ತಲೆಯನ್ನು ಬಾಗಿಸಿ ನಮಸ್ಕರಿಸುತ್ತಾ ನಿಮಗೆ ಈ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ.
ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡ. ಎರಡನೇ ನಿಯಮ, ಮೊದಲನೇ ನಿಯಮವನ್ನು ಮರೆಯಬೇಡ. ಇದನ್ನು ನೆನಪು ಮಾಡಿಕೊಳ್ತಾ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಗುರುಗಳು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ತುಂಬ ಉಲ್ಲಾಸವಾಗಿದ್ದಾರೆ ಎಂದು ನಾವು ನಂಬಿರುತ್ತೇವೆ. ಅದೇ ನಿಟ್ಟಿನಲ್ಲಿ ಅವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಗುರುಗಳಿಗೆ. ನಮಸ್ಕಾರ. ಈ ದಿನ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿದ ಅಧ್ಯಕ್ಷತೆ ವಹಿಸಿದ ಇಲ್ಲಿನ ಮುಖ್ಯಮಂತ್ರಿಗಳು ಹಾಗೂ ವಿವಿಧ ವಿಷಯಗಳ ಪ್ರಾಥಮಿಕ ಮತ್ತು ಹಾಗೂ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮ ಶಿಷ್ಯರು ಅಥವಾ ವಿದ್ಯಾರ್ಥಿಗಳು, ಈಗಿನ ಸಮಾಜದಲ್ಲಿ ಉತ್ತಮ ಜೀವನ ನಡೆಸುವಂಥ ವಿದ್ಯಾರ್ಥಿಗಳು. ಈ ಸರ್ಕಾರಿ ಸೇವೆಗಳಲ್ಲಿ ಅತ್ಯುತ್ತಮ ಶ್ರೇಷ್ಠ ಸೇವೆ ಅಂದರೆ ಶಿಕ್ಷಣ ಇದೆ. ಯಾಕೆಂದರೆ ಇದು ಭಾರತೀಯ ನಾಗರಿಕರು ಅಥವಾ ಮಕ್ಕಳನ್ನು ಶ್ರೇಷ್ಠ ನಾಗರಿಕರಾಗಲು ಒಂದು ತಳಮಟ್ಟದ ತರಬೇತಿ ಕೊಟ್ಟು ಮುಂದೆ ತಮ್ಮ ಜೀವನದಲ್ಲಿ ತಮ್ಮ ಕಾಲ ಮೇಲೆ ನಿಂತು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಲು ಒಂದು ಬುನಾದಿಯನ್ನು ಹಾಕುವಂಥ ಸ್ಥಳ. ಯಾವುದೇ ಇಲಾಖೆಯಲ್ಲಿ ನೀವು ಹೋದರೆ ಈ ಥರದ ಕಾರ್ಯಕ್ರಮಗಳು ಕಮ್ಮಿ. ಅವರವರ ಕೆಲಸಗಳಲ್ಲಿ ಅವರು ಬ್ಯುಸಿ ಇರ್ತಾರೆ ಮತ್ತು ಅವರ ಸೀನಿಯರ್ ಜೂನಿಯರ್ ಒಂದು ಸಮಯಕ್ಕೆ ತಕ್ಕಂಗೆ ಅವರು ನಡ್ಕೊಳ್ತಾರೆ. ಈ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳು ಈಗಾಗಲೇ ನನ್ನ ಸಾಮಾಜಿಕ ಜೀವನವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಹಾಗೂ ಅವರಿಗೆ ಕಲಿಸಿಕೊಟ್ಟಂತಹ ಗುರುಗಳನ್ನು ನೆನಪಿಸಿಕೊಂಡು ಈ ದಿನ ಗುರು ವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬ ಸಂತೋಷವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತೋಷವಾಗಿದೆ ಮತ್ತು ವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ನಮ್ಮೊಂದಿಗೆ ಕೆಲಸ ಮಾಡಿದಂಥ ಬೋಧಕೇತರ ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾರೆ. ಇಂಥ ಕಾರ್ಯಕ್ರಮಗಳು ಎಲ್ಲರಿಗೂ ಖುಷಿ ಕೊಡ್ತಾರೆ, ಶಿಕ್ಷಕ ವೃಂದಕ್ಕೂ ಹಾಗೂ ವಿದ್ಯಾರ್ಥಿಗಳಿಗೆ. ಅವರು ಮೆಲುಕು ಹಾಕಲು ತಮ್ಮ ನೆನಪುಗಳನ್ನು ಮೆಲುಕು ಹಾಕಲು ಒಂದು ಒಳ್ಳೆಯ ಅವಕಾಶ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮ ನಿಜವಾಗಲೂ ಹೆಮ್ಮೆಯ ಕಾರ್ಯಕ್ರಮ ಆಗ್ತದೆ. ಈ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಇದು ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ಅದೇ ರೀತಿ ಇದು ಸೇರಿ ಉತ್ತಮ ರೀತಿಯಲ್ಲಿ ಈ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಎಲ್ಲರನ್ನು ನಡೆಸಿಕೊಂಡು ಈ ದಿನ ಎಲ್ಲರೂ ಒಟ್ಟಿಗೆ ಸೇರ್ತಕ್ಕಂತಹ ಒಂದು ವಿಶೇಷವಾದಂತಹ ಸಂದರ್ಭವನ್ನು ಎಲ್ಲರೂ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಶ್ರೇಷ್ಠವಾದಂತಹ ವೃತ್ತಿ. ಸಮಾಜದಲ್ಲಿ ಪ್ರಜೆಯನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಅಭೂತಪೂರ್ವ ಶಕ್ತಿ ಇರತಕ್ಕಂಥದ್ದು ಉತ್ತಮವಾದ ಪ್ರಜೆಯನ್ನು ಸಮಾಜಕ್ಕೆ ಕೊಡ್ತಕ್ಕಂತಹ ಒಂದು ಭಾಗ್ಯ ನಮ್ಮದಾಗಿದೆ. ಅದೇ ರೀತಿ ಎಲ್ಲರೂ ಕೂಡ ಈ ದಿನ
ವರ್ಷ ನಮ್ಮೆಲ್ಲರಿಗೂ ಈಗಾಗಲೇ ಜಯವಾಗಿ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಮಾಲೀಕರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರೇ ಶಿಕ್ಷಕರೇ ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳೇ ಪೋಷಕರು ಈ ದಿವಸ 2005-6ನೇ ಸಾಲಿನ ವಿದ್ಯಾರ್ಥಿಗಳು ಒಂದು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಈ ರೀತಿ ಅರೇಂಜ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಯಾಕೆಂದರೆ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ದೂರದಲ್ಲಿ ಅವರವರ ಸಂಸಾರವನ್ನು ಕಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಂಘಟನೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ಆದರೂ ಕೂಡ ಇವರು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಎಲ್ಲ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನನಗೂ ಕೂಡ ತುಂಬ ದೂರದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಮೀಟ್ ಆಗೋದಕ್ಕೆ ಭೇಟಿ ಮಾಡೋದಕ್ಕೆ ಒಂದು ಒಳ್ಳೆಯ ಸದಾವಕಾಶವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ನಾನು 1999 ಇಸ್ವಿಯಲ್ಲಿ ನಾನು ಶೃಂಗೇರಿ ಕೊಪ್ಪದಿಂದ ಟ್ರಾನ್ಸ್ಫರ್ ಆಗಿ ಪಡವಲಿಪೆಗೆ ಬಂದೆ. ಏನಪ್ಪ ಪಡವಲಿಪೆ ರೇವಣ್ಣವರು ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರಾ ಹೆಂಗೆ ಏನು ಅಂತ ಎಲ್ಲ ಹೇಳ್ತಾ ಇದ್ರು. ಆದರೆ ಇಲ್ಲಿ ಬಂದು ನೋಡಿದಾಗ ಮಾಲಿಂಗಪ್ಪನವರೇ ಇದ್ರು, ಮಸಿಕೆರೆ ತಾಲೂಕಿನವರೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ತುಂಬ ಖುಷಿಯಾಗೋಯ್ತು. ಬನ್ನಿ ತುಂಬ ಚೆನ್ನಾಗಿದೆ ಅಂತೇಳಿ ಸುಮಾರು ಅವ್ರೊಟ್ಟಿಗೆ ನಾನು 10 ವರ್ಷಗಳ ಕಾಲ ಕೆಲಸ ಮಾಡಿದೆ. ತುಂಬ ಒಳ್ಳೆ ಶಾಲೆ. ಏಕೆಂದ್ರೆ ಇವತ್ತು ಕೂಡ ನನಗೆ ಮತ್ತೆ ಎಲ್ಲ ರೀಕಾಲ್ ಆಗ್ತಾ ಇದೆ. ಇಲ್ಲೇ ಆಟ ಆಡಿದ್ದು, ಅಲ್ಲಿ ಕೂತಿದ್ದು, ನಮ್ಮ ಕೈ ಕಡೆ ಇಲ್ಲಿ ನಿಲ್ಸಿದ್ದು, ಸ್ಟಾಫ್ ರೂಮು ಅದೆಲ್ಲ ನೋಡಿದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ 10 ವರ್ಷ ಕಳೆದಿದ್ದು ನಮಗೆ ಗೊತ್ತಾಗಲಿಲ್ಲ, 10 ತಿಂಗಳ ಥರ ಕಳೆದೋಯ್ತು. ಮತ್ತೆ ಈ ಶಿಕ್ಷಕ ವೃತ್ತಿ ಇರ್ತಕ್ಕಂಥದ್ದು ತುಂಬ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಹೇಳ್ಬೇಕು ಅಂತಂದ್ರೆ ನನ್ನ ಕಾಲೇಜ್ ಜೀವನದಲ್ಲಿ ನಾನು KSRTC ಕಂಡಕ್ಟರ್ ಆಗಬೇಕು ಅಂತ ಇಷ್ಟಪಟ್ಟಿದ್ದು. ಆದರೆ ನಾನು ನೋಡಿ BSc ಮಾಡಿ B.Ed ಮಾಡಿ ಅದು ಲೆಕ್ಕ ತಪ್ಪೋಯ್ತು. ಆಗ ಲೆಕ್ಕದ ಮೇಸ್ಟ್ರ ಆದೆ. ಯಾಕೆಂತಂದ್ರೆ ಒಬ್ಬ ಗಣಿತ ಶಿಕ್ಷಕನಾಗಿ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಇರ್ತಕ್ಕಂಥ ವಿಷಯಗಳಲ್ಲಿ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಹೇಳಿ ಗಣಿತ ಅಂತ ಹೇಳ್ತಾರೆ. ಬಟ್ ಇಲ್ಲ, ಮ್ಯಾಥಮೆಟಿಕ್ಸ್ ಇಸ್ ವೆರಿ ಈಸಿ. ಅದನ್ನ ನಾನು ಈಗ ಗಣಿತ ಮೇಸ್ಟ್ರು ಹಂಗಿರ್ತಾರೆ ಹಿಂಗಿರ್ತಾರೆ ಮುಖ ಗಂಟಿಗಿರ್ತಾರೆ ಹೊಡಿತಾರೆ ಸಿಕ್ಕಾಪಟ್ಟೆ ಅದೆಲ್ಲದಕ್ಕೂ ನಾನು ಅಪವಾದ. ನಾನು ನಂತರನೇ ಎಲ್ಲದೂ ಕೂಡ ಗಣನೆ ತಗೊಂಡು ಯಾರಿಗೂ ಹೊಡಿಲಿಲ್ಲ, ಯಾರು ಇಲ್ಲ. ನಾನು ಹೊಡೆದೆ. ನನ್ನ ಒಂದು 30-31 ವರ್ಷದ ವೃತ್ತಿ ಜೀವನದಲ್ಲಿ ಹೊಡೆದಿದ್ದು ಕಡಿಮೆ. ಒಳ್ಳೆ ಮಾತಲ್ಲೇ ಅವರಿಗೆ ಆ ವಿದ್ಯಾಬುದ್ಧಿ ಕಲಿಸ್ಬೇಕು, ಲೆಕ್ಕ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಆ ಬೆಂತಟ್ಬೇಕಾಗಿ ಚೆನ್ನಾಗಿ ಮಾಡಿದ್ಯಾ ಲೆಕ್ಕ ನೀನು ಅಂತ ಹೇಳ್ಬಿಟ್ಟು ಅವ್ರನ್ನ ನಾನು ಬೆಂತಟ್ಟಿ ಅವ್ರನ್ನ ಮುಂದೆ ತಂದಿನಿ. ಇಲ್ಲಿರೋರ್ಗೂ ಕೂಡ 10 ವರ್ಷನೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಫಲಿತಾಂಶವನ್ನು ಕೂಡ ಕೊಟ್ಟಿದೆ. ಇಲ್ಲಿಂದ ತಾಲೂಕಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅರಸೀಕೆರೆ ತಾಲೂಕಿಗೆ ಹೋದ ನಾವು ಮಾಲಿಂಗಪ್ಪ ನಮ್ಮ ಸ್ಟಾಫ್ ಏನು ಇಲ್ಲಿದ್ದೀವಿ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲೇ ಪಕ್ಕದಲ್ಲಿ ಮಾಕ್ಪಳ್ಳಿಯಿಂದ ಆ ಹಳ್ಳಿಯಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ವಿ. ಒಳ್ಳೆ ವಾತಾವರಣ. 10 ವರ್ಷಗಳ ಕಾಲ ಸುಮಾರು 7-8 ಜನ ಬಂದಿಲ್ಲ. ಇನ್ನು ಅವರು ಮನಿಕೇರಿಯವರು, ಪತ್ತಾರವರು ಅವರೆಲ್ಲರೂ ಕೂಡ ನಾವು ಮಾಲಿಂಗಪ್ಪನವರು, ಶಶಿಧರ್ ಸಾರು, DTC ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು. ಮಾಕ್ಪಳ್ಳಿಯಲ್ಲಿ ಬೆಳಗ್ಗೆ ಹೊತ್ತು ವಾಕ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇಂಥ ಒಂದು ಶಾಲೆಯಲ್ಲಿ ನಾನು ಸರ್ವಿಸ್ ಮಾಡತಕ್ಕಂಥದ್ದು ನನಗೆ ತುಂಬಾ ಸಮಾಧಾನವನ್ನು ತಂದಿದೆ. ಮತ್ತೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗ್ತದೆ. ಆಗಲೇ ಒಂದು ಬ್ಯಾಚ್ನವರು ಈ ಬ್ಯಾಚ್ ಈ ರೀತಿ ಕಾರ್ಯಕ್ರಮವನ್ನ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅವರನ್ನೇ ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಾಗೆ ಬಂದಿದ್ರು ಮಕ್ಕಳೆಲ್ಲರೂ ಕೂಡ ಮನೆಗೆ ಬಂದಿದ್ರು, ಕರೆದ್ರು. ಹಾಗಾಗಿ ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಬಂದ್ವು. ಹಾಗಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಸಭೆಯಲ್ಲಿ ಹಾಜರಿರುವ ಸಭೆಯ ಹಾಗೂ ಎಲ್ಲ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿ, ನನಗೆ ಇವತ್ತು ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಯಿತು. ಗುರು ಶಿಷ್ಯರ ಸಂಬಂಧ ತಲೆಯಲ್ಲಿರೋದಲ್ಲ, ಹೃದಯದಲ್ಲಿರೋದು. ಅದನ್ನು ಹೇಗೆ ಹೇಳ್ತೀನಿ ಅಂತ ಹೇಳಿದರೆ, ನನಗೆ ಗೊತ್ತಿರಲಿಲ್ಲ ಇಷ್ಟು ಜನ ಬಂದಿರ್ತೀರ, ಇಷ್ಟು ಜನರ ಹೆಸರನ್ನ ನಾನು ಹೇಳ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರ ಎದುರುಗಡೆ ಬಂದ ತಕ್ಷಣವೇ ನನಗೆ ಅವ್ರ ಹೆಸರು ಪಟ 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 ಬಂತು. ಅದು ತಲೆಯಿಂದ ಖಂಡಿತ ಬರ್ತಿರ್ಲಿಲ್ಲ, ಹೃದಯದಿಂದ ಅದು ಬಂತು. ಅದು ನನಗೆ ಇವತ್ತು ಸ್ಪಷ್ಟ ಆಯಿತು ಶಿಕ್ಷಕರ ಸಂಬಂಧ ಆಗಿದೆ. ನಾನು ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ದೃಷ್ಟಿ ಬದಲಿಸಿ ನೋಡು ದೃಶ್ಯ ಬದಲಾದೀತು, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದೀತು, ವಿಚಾರ ಬದಲಿಸಿ ನೋಡು ವಿಶ್ವ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ತಡ ಎದುರಾದೀತು. ಅಂದ್ರೆ ನಾವು ನೋಡುವಂತಹ ದೃಷ್ಟಿ ಹೇಗಿರ್ತದೋ ಹಾಗೆ ಮುಂದಿನ ದೃಶ್ಯ ಇರ್ತದೆ. ಹಾಗೆ ನಮ್ಮ ಹವ್ಯಾಸಗಳು ಹೇಗಿರ್ತದೋ ಹಾಗೆ ನಮ್ಮ ಹಣೆ ಬರಹ ಇರ್ತದೆ. ಹಾಗೆ ನಮ್ಮ ವಿಚಾರಗಳು ಹೇಗಿರ್ತದೋ ಹಾಗೆ ನಮ್ಮ ವಿಶ್ವ ಇರ್ತದೆ. ಹಾಗೆ ನಮ್ಮ ಜೀವನವನ್ನ ನಾವು ಸದೃಢಗೊಳಿಸ್ಕೋಬೇಕಾದ್ರೆ ನಾವಿರುವಂತಹ ಈ ಜೀವನವನ್ನ ಅಥವಾ ಜೀವವನ್ನು ಬದಲಿಸಬೇಕಾಗಿಲ್ಲ, ಅಂದ್ರೆ ದೋಣಿಯನ್ನು ಬದಲಿಸಬೇಕಾಗಿಲ್ಲ, ಅದರ ದಿಕ್ಕನ್ನು ಬದಲಿಸಿದರೆ ಸಾಕು ನಾವು ತಲುಪಬೇಕಾದಂತಹ ಒಂದು ಸ್ಥಳವನ್ನು ತಲುಪ್ತೀವಿ. ಇದು ನಿಮ್ಮಲ್ಲಿ ನಾನು ಇವತ್ತು ನೋಡಿದೆ. ಯಾಕೆಂದ್ರೆ ನಿಮ್ಮ ವಿಚಾರಗಳು, ನಿಮ್ಮ ಮನಸ್ಸಿನ ಭಾವನೆಗಳು ಅವೆಲ್ಲವೂ ತುಂಬಾ ಮನಸ್ಸಿಗೆ ಮುಟ್ಟಿದ್ದು. ನೀವೆಲ್ಲರ ವಿಚಾರಗಳು ಮತ್ತೆ ನಿಮ್ಮ ಮನಸ್ಸು, ಆತ್ಮ ಎಲ್ಲದರ ಒಂದು ಉತ್ತಮತೆಯಿಂದ ನೀವು ಈ ದಿನ ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಗಂಥದ್ದು ಏನಪ್ಪ ಅಂದ್ರೆ ನಿಮ್ಮೆಲ್ಲರನ್ನು ಒಂದೇ ಸಲ ಭೇಟಿ ಮಾಡಲಿಕ್ಕೆ ನೀವು ಮಾಡಿಕೊಟ್ಟಂತಹ ಅವಕಾಶ ನನಗೆ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಶಿಕ್ಷಕ ಮಿತ್ರರನ್ನ ಈ ತರ ನೋಡೋದು ಒಂದು ಅಪರೂಪ, ಸಾಧ್ಯನೇ ಇಲ್ಲ. ಇವತ್ತು ನೀವು ಅದನ್ನ ಕಾರ್ಯಗತಗೊಳಿಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಕೆಲವರನ್ನ ನೆನೆಸ್ಕೋಬೇಕಾಗುತ್ತೆ. ನಾನು ಈ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಕೆ ಸಿ ಮರಿಯಪ್ಪನವರು, ಹಾಗೆ ನಮ್ಮ ಸಹ ಮಿತ್ರರಾದಂತಹ ರಘು ಅವರು, ಹಾಗೆ ಹನುಮಂತಪ್ಪ ಸರ್, ಇವ್ರನ್ನ ನೆನೆಸ್ಕೋಬೇಕಾಗತ್ತೆ. ಅವರು ನಮ್ಮ ಜೊತೆ ಇದ್ದಿದ್ರೆ ಅವರು ಕೂಡ ಇಲ್ಲಿ ಬಂದಿರ್ತಿದ್ರು. ಅವ್ರ ಒಂದು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿತ್ತು. ಇವತ್ತು ಆ ಭಾಗ್ಯ ಎಲ್ಲ ಅದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಹಲವಾರು ವಿಷಯಗಳನ್ನ ಹೇಳಲಿಕ್ಕೆ ತುಂಬಾ ಜನ ಇಲ್ಲಿದ್ದಾರೆ. ನನಗೆ ಮಾತನಾಡ್ಲಿಕ್ಕೆ ಹೆಚ್ಚು ಬರಲ್ಲ, ಅದರಲ್ಲೂ ಎರಡು ಮಾತುಗಳನ್ನು ಆಡಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಾವಿರದ 6-7ನೇ ಸಾಲಿನಲ್ಲಿ ಪ್ರಥಮವಾಗಿ ನಮ್ಮನ್ನು ಕರೆದು ಅತ್ಯದ್ಭುತವಾಗಿ ಕಾರ್ಯಕ್ರಮ ಮಾಡಿ ನಮ್ಮನ್ನು ಅವತ್ತು ನಡೆಸಿ ರಾತ್ರಿ 8 ಗಂಟೆಗೆ ಯಾರು ಕೂಡ ಅಷ್ಟು, ಯಾಕೆಂದರೆ ಒಂದು ಜನ ಐತೆ ಏನಂದರೆ ಜನಸಂಖ್ಯೆ ಯಾಕೆ ಅಂತ ಗೊತ್ತಾಗುತ್ತೆ. ಆದರೆ 2005-6 ನೀವು ಚೆನ್ನಾಗಿ ವ್ಯಾಸಂಗ ಮಾಡ್ತೀರಿ. ಅಂದರೆ ಅವತ್ತಿನ ಕಾಲದಲ್ಲಿ ನಮ್ಮ ಈ ಏನು ಮಕ್ಕಳಿದ್ರು ಆ ಮಕ್ಕಳ ಒಂದು ವೆಯ್ಟೇಜ್ ಏನು ಅಂತ ಇವತ್ತು ನಿಮಗೆ ಅವರು ನೀಡಿದಂಥ ಶಿಕ್ಷಣ, ಕಲಿಸಿದಂಥ ವಿದ್ಯೆ, ಇಲ್ಲ ಆಡಿದಂಥ ಆಟ ಪಾಠಗಳು ಎಲ್ಲವೂ ನಿಮಗೆ ಚೆನ್ನಾಗಿ ನೆನಪಾಗಿ ಇವತ್ತು ನಿಮ್ಮ ಅವತ್ತಿನ ಬಾಲ್ಯದ ಒಂದು ಜೀವನವನ್ನು ಇವತ್ತು ನೆನಪಿಸ್ಕೊಳ್ತಾ ಇದ್ದೀರಿ. ಆದರೆ ನಾನು ನೋಡಿದ್ದೀನಿ, ನಾನು ಒಂದು 5 ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಖುಷಿ ಕೊಟ್ಟಂತಹ ಒಂದು ಅನುಭವ ಈ ಕಾಲೇಜು. ಎಲ್ಲೇ ನೋಡಿ ದೇವಸ್ಥಾನದಲ್ಲಿ ಶಾಲೆ ಇರುತ್ತೆ. ಇದು ಒಂಥರ ಹಿಂದೆ ಇಲ್ಲಿ ನಮ್ಮ ಆನೆಮನಿಗಳು ಯಾರಾದರೂ ನೆಲೆಸಿದಂಥ ಒಂದು ತಪೋಭೂಮಿ ಅಂತ ನಾನು ಭಾವಿಸಿದ್ದೀನಿ. ಇಂಥ ಒಂದು ತಪೋಭೂಮಿನಲ್ಲಿ ನೀವುಗಳು ಕಲಿತಂಥ ಒಂದು ವಿದ್ಯೆ ಅವತ್ತು ಫಸ್ಟು ಈ ಕಾಲೇಜಿಗೆ ಬಂದಾಗ ಹೈಸ್ಕೂಲ್ನಲ್ಲಿ ಕೇವಲ 2-3 ಜನ ಮಾತ್ರ ಇತ್ತು. ಮಹಾಲಿಂಗಪ್ಪನವರು, ನರಸಿಂಹಮೂರ್ತಿ, ಚಂದ್ರಶೇಖರ್, ನಾಗಸ್ವಾಮಿನವರು. ಆಗ ಬಂದಂಥ ಕಾಲದಲ್ಲಿ ಮಕ್ಕಳು ಬರ್ತಲೇ ಇರಲಿಲ್ಲ. ನಾವು ಹೊಳೆನರಸೀಪುರದಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದು ಮರಿಯಪ್ಪನವ್ರ ಜೊತೆಲಿ 25 ಮಕ್ಕಳನ್ನ ಜೊತೆಲೇ ಕರ್ಕೊಂಡು ಅವತ್ತು ಕಾಲೇಜನ್ನ ಬಲಗೊಳಿಸಿದ್ರು. ಇವತ್ತು ನಾವು ಏನೇ ಇಲ್ಲಿ ನಿಂತ್ಕೊಂಡು ನೋಡಬೇಕಾದ್ರೆ ಅವರೆಲ್ಲ ಇದ್ದಂಥ ಒಂದು ಅಗಾಧ ಶಕ್ತಿ ಇವತ್ತು ಅವರೆಲ್ಲ ಮೃತರಾಗಿದ್ದಾರೆ. ಇವತ್ತು ಕೆ ಸಿ ಮರಿಯಪ್ಪ ಅಂದ್ರೆ ನಾವು ಅವ್ರನ್ನ ನೆನಪಬೇಕು. ಈ ಒಂದು ಕಾಲೇಜ್ ಇಷ್ಟೊಂದು ನೋಡ್ಬೇಕಾದ್ರೆ ಆಗ ಅವ್ರು ಹೇಳೋರು, ಏನ್ರಿ ಮಾಡೋದು, ಶಿಕ್ಷಕರಿಲ್ಲ ಹೇಳ್ತಾ ಇರೋರು. ನಾನು ಕ್ಯಾಂಟೀನ್ ಕಂಡು ಬಂದೆ, ನಾನು ಅವ್ರಿಗೆ ಕಂಡು ಬಂದೆ, ನನಗೆ ನೇಮಕಾತಿ ಆಗ್ತಾಯಿದೆ ಅಂತ ಅಂದಾಗ ಹೋಗಿ ಎಲ್ಲ ನೆನೆಸಿ ಒಂದು 3-4 ಜನ ನಮ್ಮ ಶಶಿಧರ್ ಬಂದರು, ಮೋಹನ್ಕೆ ಪ್ರತಾಪ್ ಬಂದರು, ಮನಿಕೇರಿ ಬಂದರು, ಆಚಾರ್ಯ ಬಂದರು. ಆಗ ಕಾಲೇಜಿಗೆ ಒಂದು ಸದೃಢವಾದಂಥ ಒಂದು ಕಡೆ ಎಲ್ಲ ಯುವಕರು ಟೀಮು ಏನು ಹೇಳಿದ್ರು ಎಲ್ಲ ಪಟ 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 ಕೆಲಸ ಮಾಡ್ತಿದ್ರು. ಆಮೇಲೆ ಅವತ್ತಿನ ಕಾಲದಲ್ಲಿ ಏನು ಅಂದರೆ ಪ್ರಪ್ರಥಮವಾಗಿ ಆ SLC ಪರೀಕ್ಷೆಗೆ ಆಗ ಮುಂಚೆ ಹಳೆಕೋಟೆಗೆ ಹೋಗಿ ಮಕ್ಕಳು ಎಕ್ಸಾಮ್ ಬರೀತಾ ಇದ್ರು. ಆ ಒಂದು ದಿನಗಳಲ್ಲಿ ಇಲ್ಲಿ ಬಂದಂಥ ಒಂದು ಸವಿ ನೆನಪು. ಬೇರೆ ಮಕ್ಕಳೆಲ್ಲ ಬೇರೆ ಸ್ಕೂಲಿಂದ ಬಂದು ಇಲ್ಲಿ ಪರೀಕ್ಷೆ ಬರೀಬೇಕಾಯಿತು. ಆದರೆ ಇಲ್ಲಿ ಓದಿದಂಥ
ಮಕ್ಕಳು ನಿಮ್ಮ ಪಾಠ ಮಾಡಿದಂಥ ಗುರುಗಳ ಸಮ್ಮುಖದಲ್ಲೇ ನೀವು ಒಂದು ಪಬ್ಲಿಕ್ ಪರೀಕ್ಷೆಯನ್ನು ಎದುರಿಸುವಂಥ ಒಂದು ಸಂದರ್ಭದಲ್ಲಿ ಬಂತು. ಆಗ ನಾವು ಬಂದಂಥ ಏನೇನೋ ಆವಿಷ್ಕಾರಗಳು ಮಾಡಿದ್ವಿ. ಮಕ್ಕಳೆಲ್ಲರೂ ಟೂರಿಗೆ ಕರ್ಕೊಂಡು ಹೋಗೋದು. ನಮ್ಮ ಮಾನ್ಯ ಶಾಸಕರು ಬಸ್ಗಳು ಕೊಡ್ತಾರೆ, ಕಾಲೇಜು, ಹೈಸ್ಕೂಲು, ಪ್ರೈಮರಿ 3 ಬಸ್ಗಳು ಕೊಡ್ತಾರೆ. ನಾವು ಎಲ್ಲರೂ ಹೋಗೋದು. ಅದಂಥ ಒಂದು ಸಮಯ, ಒಂದು ಸಂದರ್ಭ ಏನೂ ಬರಲ್ಲ. ಯಾಕೆಂದರೆ ನಾವು ಇಲ್ಲಿ ನಾನು ಮುಂಚೆನೇ ಹೇಳಿದ್ವಿ, ಏನೋ ಒಂದು ತಪೋಭೂಮಿ, ಇಲ್ಲಿ ಮುನಿಗಳು ಅಥವಾ ಗುರುಗಳು ಯಾರೋ ಒಂದು ತಪಸ್ಸು ಮಾಡಿದಂಥ ಒಂದು ಜಾಗ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಇವತ್ತು ಒಂದು LKG UKGಯಿಂದ ಶುರುವಾದರೆ 10 ಮಾಸ್ಟರ್ಗಳಿಗೆ ವ್ಯಾಸಂಗ ಮಾಡುವಂಥ ಒಂದು ಸದಾವಕಾಶ ಇಲ್ಲಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಎಲ್ಲರಿಗೂ ಒಂದು ಗ್ರಾಮೀಣ ಪ್ರದೇಶ ಆದರೂ ಅಲ್ಲಿಂದ ಬಂದು ಇವತ್ತಿಗೆ ವಿದ್ಯಾಭ್ಯಾಸ ಮಾಡಿ ತಮ್ಮ ಒಂದು ಪ್ರತಿಭೆನ ಎಲ್ಲ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನೀವೆಲ್ಲ ಹೇಳಿ ರಾಜು, ರಘು, ಸೌಮ್ಯ, ಉದಯ್ ಎಲ್ಲರೂ ಮಾತಾಡಿದ್ದಾರೆ. ನೀವು 2005 ಸಾಲ ಓದಿ ನಮ್ಮ ಸೌಮ್ಯ ಹೇಳಿದ್ದು ನಾನು ಕೆನ್ನಡಿ ಅಂತ. ನಿಜವಾಗ್ಲೂ ನಮಗೆ ಎಷ್ಟು ಖುಷಿ ಬರುತ್ತೆ ಅಂದರೆ ನೀವು ಇನ್ನೂ ಹೊರದೇಶಗಳಿಗೆ ಹೋಗಿ ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ ಎತ್ತಿ ಕೊಂಡಾಡಬೇಕು. ಅದಂತೂ ತುಂಬ ಪುಣ್ಯ. ಅಂಥ ಪುಣ್ಯ ನಿಮಗೆ ಎಲ್ಲರಿಗೂ ಓದಿ ಬರಲಿ. ಮತ್ತು ಇದೊಂದು ಸರ್ಕಾರಿ ಶಾಲೆ ಆದರೆ ಇಲ್ಲಿರೋಂಥ ಸವಲತ್ತುಗಳು, ಸೌಕರ್ಯಗಳು ಎಲ್ಲೂ ಇಲ್ಲ. ನೀವು ನಿಮ್ಮ ಮಕ್ಕಳನ್ನ ಇಲ್ಲಿ ನಿಮ್ಮ ನೆರವನ್ನ ತಂದಿಲ್ಲಿ ಸೇರಿಸಿ ನಮ್ಮ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿ ಈ ಒಂದು ಕೊಡಗುಡ್ಡಲ್ಲಿರುವಂಥ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯನ್ನು ಒಂದು ಹಿರಿಮೆಯನ್ನು ಹೆಚ್ಚು ಮಾಡೋಣ. ಇದಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ. ಏಕೆಂದರೆ ಇದೊಂಥರ ತಪೋಭೂಮಿ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಏನಾರೊಂದು ಖಾಸಗಿ ಇರ್ಬೋದು, ಸರ್ಕಾರಿ ಉದ್ಯೋಗದಲ್ಲಿ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಏನಾದರೂ ಒಂದು ವೃತ್ತಿ ಮಾಡ್ತಾ ಇದ್ದಾರೆ. ಏಕೆಂದರೆ ಈ ನನ್ನ ಧರ್ಮ ಒಬ್ಬ ಸಿಕ್ಕ ನನಗೆ ನನ್ನ ಹಳೆಯ ಶಿಷ್ಯ, ಅವ್ನು ಪೂರ್ತಿ ಇಲ್ಲ, ನಿಂತಿದ್ದ ಎಲ್ಲ ಬಂದಾಗಿ ನಿಲ್ಲಿಸ್ತಾ ಇದ್ದೀನಿ ಅವನ್ನ. ಹಂಗೆ ಏನಾದರೂ ಒಂದು ಕಾರ್ಯಕ್ರಮ. ಮತ್ತು ಇಲ್ಲಿ ಏನಿದೆ ಅಂದರೆ ನಾನು 1991 ಕೆಲಸಕ್ಕೆ ಸೇರಿದವನು. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಿ ಎಷ್ಟು ಶಾಲೆ ಕಾಲೇಜುಗಳೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಇಲ್ಲಿ ನೀವು ಮಾಡಿದಂಥ ಒಂದು ಗುರು ಶಿಷ್ಯರ ಒಂದು ಸಮಾಗಮ, ಒಂದು ಸ್ನೇಹ ಸಂಗಮ, ಗುರು ಸ್ಪಂದನ ಕಾರ್ಯಕ್ರಮ ನನ್ನ 31 ವರ್ಷ ಸರ್ವಿಸ್ನಲ್ಲಿ ನಾನು ಎಲ್ಲೂ ನೋಡಿಲ್ಲ. ಇಲ್ಲೂ ಕೊಡಲಿಕ್ಕೆ ಪ್ರಪ್ರಥಮ ಮಾಡಿದ್ದೀರಿ. ಮುಂದೆ ಮುಂದುವರಿಸಿ ನಿಮಗೆ ಮತ್ತು ಈ ಶಾಲೆಯಲ್ಲಿ ಓದಿದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಭಗವಂತ ಈ ಥರ ಒಂದು ಕಾರ್ಯಕ್ರಮಗಳನ್ನ ನೆರವೇರಿಸೋ ಶಕ್ತಿ ಕೊಡಲಿ. ನೀವು ನೆನೆಸ್ಕೊಂಡಿದ್ದೀರಿ. ಈಗ ನನ್ನ ಕೆಲಸ ಏನಿತ್ತು ಅಂದರೆ ನಾನು ಕಚೇರಿಗೆ ಕೂತ್ಕೊಂಡು ನಿಮ್ಗಳು TC ಬರೀತಿದ್ದೆ, ರೂಲ್ ಸರ್ಟಿಫಿಕೇಟ್ ಬರೀತಿದ್ದೆ, ಸ್ಟಡಿ ಸರ್ಟಿಫಿಕೇಟ್ ಬರೀತಿದ್ದೆ. ನೀವೆಲ್ಲ SLC ಪಾಸ್ ಆದಾಗ ನಿಮ್ಮ ಅಂಕಪಟ್ಟಿಗಳು ಕೊಡ್ತಿದ್ರು. ಆಗ ನನ್ನ ಜೊತೆಯಲ್ಲಿ ಹನುಮಂತಪ್ಪರು ಇದ್ದರು. ಅವ್ರು ಅದು ಸರ್ ನಿಮ್ಗೆ ನೆನಪೈತೆ, ಯಾಕೆ ಬಂದಿದ್ದೀಯಾ, ಹೋಗಿ ನೀನು ಅಂತ ಅದಿಸ್ಬಿಡೋರು. ಆಗ ನೀವು ಎದ್ಕೊಂಡು ಓಡ್ಬಿಡಿ. ಹಾಗಾಗಿ ಆಮೇಲೆ ಅವ್ರು ಹೋದ್ಮೇಲೆ ಊಟಕ್ಕೆ ಹೋದ್ಮೇಲೆ ಕರೆಸಿ ಬನ್ನಿ ಏನು ಬೇಕು ಎಲ್ಲ ಮಾಡಿಕೊಡ್ತಿದ್ದೆ. ಆಮೇಲೆ ನನ್ನ ಕೆಲಸ ಏನು ಅಂದರೆ ನಮ್ಮ ಶಿಕ್ಷಕರಿಗೆಲ್ಲ ಸಂಬಳ ಮಾಡೋದು, TC ಮಾರ್ಕ್ಸ್ ಕಾರ್ಡ್ಗಳು, ಸರ್ಟಿಫಿಕೇಟ್ಗಳು ಕೊಡೋದು ನನ್ನ ಕೆಲಸ. ಈಗ ಇದ್ದಷ್ಟು ದಿನ ನನ್ನ ವೃತ್ತಿ ಜೀವನ ನಾನು ನೆನ್ಕೋತೀನಿ. ಇಂಥ ಒಂದು ವೃತ್ತಿ ಜೀವನ, ಇಂಥ ಒಂದು ಪರಿಸರದಲ್ಲಿ ಮಾಡಿದಂಥ ಒಂದು ಅನುಭವ ಇವತ್ತು ಸ್ಮರಣೀಯವಾಗಿರ್ತದೆ. ನೀವು ಸಹ ನಿಮ್ಮ ಒಂದು ವಿದ್ಯಾಸಂಸ್ಥೆಗೆ ಒಂದು ಸಹಾಯ ಅನುದಾನವನ್ನು ಅರ್ಪಿಸಿ ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಜೀವನ ಮಾಡಿ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಭಾಷಣ ಮಾಡೋಕ್ಕಂತ ಅವಕಾಶ ಮಾಡಿಕೊಟ್ಟ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ ನಿಮ್ಮ 2005 ಸಾಲಿನ ಬ್ಯಾಚ್ನ ವಿದ್ಯಾರ್ಥಿಗಳೆಲ್ಲರಿಗೂ, ನನ್ನ ಸ್ನೇಹಿತರು, ಎಲ್ಲ ಕೊಲೀಗ್ಸು, ಎಲ್ಲ ಒಂದು ಮುಂಬಡ್ತಿಗಳು, ಎಲ್ಲ ಉನ್ನತ ಮುಖ್ಯ ಶಿಕ್ಷಕರು ಹೊಂದಿದ್ದಾರೆ. ಎಲ್ಲರೂ ಶಶಿಧರ್ ಸರ್ ನಿವೃತ್ತರಾಗೋದ್ರೆ, ನಾನು ಶಶಿಧರ್ ಫಸ್ಟ್ ಬಂದಾಗ ನಾನಿವರು ಮಿಲಿಟರಿಯಿಂದ ಬಂದವರು. ಅವ್ರು ಏಕೆಂದರೆ ಅವ್ರು ಬಂದಂಥ ಒಂದು ಶಿಸ್ತಿತ್ತಲ್ಲ, ಅದು ಎಲ್ಲೂ ಬರಲ್ಲ. ಅದು ನಮ್ಮ ಏನು ಮಿಲಿಟರಿ ಐತೆ ಆ ಶಿಸ್ತು ಬಂದ ಮೊದಲೇ ದಿನ ಕಾಣ್ತವ್ರೆ. ನಾನು ಬರೀ ಕೇಳಿದೆ, ಸರ್ ನೀವು ಆರ್ಮಿಯಿಂದ ಸೆಲೆಕ್ಟ್ ಆಗಿ ಬಂದಿದ್ದೀರಲ್ವ, ಆ ಕೋಟದಲ್ಲಿ ಬಂದಿರೋ? ಹೌದು. ನಿಜವಾಗ್ಲೂ ಅವರಂಥ ಒಂದು ಶಿಸ್ತು ಇವತ್ತು ನಮಗೆ ಒಂದು ಕಟ್ಟನ್ನು ಕಾಣಿಸ್ತಿದೆ. ಆಮೇಲೆ ನಮ್ಮ ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ, ಆಮೇಲೆ ದೈಹಿಕ ಶಿಕ್ಷಣ, ಆಮೇಲೆ ಕಾರ್ಯವರಿಗೆ ಎಲ್ಲರೂ ರಸಪಡಿಸಿಕೊಂಡಿದೆ. ಎಲ್ಲರೂ ಅಂತಹ ಒಂದು ತಂಡ ಇನ್ನು ಮುಂದೆ ಬರೋದೂ ಇಲ್ಲ, ಎಲ್ಲೂ ಸಿಗೋದಿಲ್ಲ. ಅಂತಹ ಒಂದು ತಂಡದಲ್ಲಿ ನೀವೆಲ್ಲ ಒಂದು ಸುಸಂಸ್ಕೃತ ಒಂದು ವಿದ್ಯಾಭ್ಯಾಸವನ್ನು ಕಲ್ತಿದ್ದೀರಿ, ಸ್ಮರಣೀಯವಾಗಿ ನಿಲ್ಲಿಸ್ಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಂದು ಮೆಮೊರಬಲ್, ಒಂದು ಸ್ಮರಣೀಯವಾಗಿ ಉಳ್ಕೊಂಡಿದೆ. ಈ ಥರ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ಚುಟುಕು ಭಾಷಣ ಮುಗಿಸ್ತೇನೆ. ಜೈ ಹಿಂದ್.
ಪ್ರಾಥಮಿಕ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಗಳು. ಹಾಗೆ ನನ್ನ ವಿದ್ಯಾರ್ಥಿಗಳು ಅಂದರೆ ಕೆಲವರು ನನ್ನ ಬ್ಯಾಚಲ್ಲಿ ಇದ್ರೋ ಇಲ್ಲ ಬೇಕಿಲ್ಲ, ಎಲ್ಲಿ ಪಡುಲಿ ಮೇಲೆ ಓದಿದ್ರು ಅವ್ರು ಮಾತ್ರ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನೆಲ್ಲ ಹೈಸ್ಕೂಲಿಗೆ ಮಾರ್ಗೋಟಹಳ್ಳಿ ಕಲಿತಿದ್ರು, ಅಲ್ಲಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು. ಎಷ್ಟು ಜನ ನನ್ನ ವಿದ್ಯಾರ್ಥಿಗಳಿದ್ದೀರಾ ಅಂತ ಕೈ ಎತ್ಕೊಳ್ಳೋಣ. ಬೆರಳೆಣಿಕೆ ಎಷ್ಟಿದ್ದೀರಾ? ವಿದ್ಯಾರ್ಥಿಗಳೇ ಜಾಸ್ತಿ ಇರೋದ್ರಿಂದ ಮಾರ್ಗೋಟಹಳ್ಳಿ ನೋಡಿರ್ತೀರ ನೀವೆಲ್ಲ. ನಾನು ಇಲ್ಲಿಗೆ 1996 ನವೆಂಬರ್ 5ನೇ ತಾರೀಕು ಶಾಲೆಗೆ ಬರ್ತಿದ್ದೆ. ಮತ್ತೆ ಮೇಡಮ್ ಚಂದ್ರಶೇಖರ್ ಅವರೆಲ್ಲ ಇದ್ರು. ನಾನು ಜೂನಲ್ಲಿ ಹೋದೆ, ಮಾರ್ಚ್ ಹಾಗೆಲ್ಲ ಜಾಯ್ನ್ ಆದರು. ಮತ್ತು ಇಲ್ಲಿ ಬಂದ ತಕ್ಷಣ ನನಗೆ 1-2ನೇ ತರಗತಿ 1-2 ವರ್ಷ ಮಾಡಿದೆ. ಆಮೇಲೆ HOD ಕೋಟೆ ಮಾದರಿಯನ್ನು ಅಂದ್ಬಿಟ್ಟು ನಲಿಕಲ್ಲಿ ಒಂದು ತಂಡ ಬಂತು ಇಡಬೇಕು. ಅಂದರೆ ಹೊಳೆನರಸೀಪುರ ಮತ್ತು ಅರಕಲಗೂಡು ತಾಲೂಕಿಗೆ ಈ ನಲಿಕಲ್ಲಿ ಒಂದು ತಂಡ ಬಂತು. ಅಂದರೆ ತರಬೇತಿಯನ್ನು ತಗೊಂಡು ಅದರಲ್ಲೂ ಇಲ್ಲಿ ಒಂದು ಶ್ರೀನಿವಾಸ ತರಬೇತಿ ಅಂದ್ಬಿಟ್ಟು ಹಳ್ಳಿಯಲ್ಲಿ 11 ದಿನಗಳ ಕಾಲ ಹಗಲು ರಾತ್ರಿ ಅಲ್ಲಿ ತರಬೇತಿಯನ್ನು ಪಡೆದು ಅದರ ಮಕ್ಕಳಿಗೆ ಅನುಷ್ಠಾನವನ್ನು ತಂದು ಅದರಲ್ಲೂ ವೀರಭದ್ರಶಿಸ್ತು ಮತ್ತು ನಾನು ಅಂತಂದರೆ ಆ ರಬ್ಬರ್ ಅಕ್ಷರಗಳನ್ನೆಲ್ಲ ಬರೋದು ಅವನ್ನೆಲ್ಲ ಅಂದರೆ ನಮ್ಮ ಮಕ್ಕಳು ತುಂಬ ಪ್ರತಿಭಾವಂತರಿದ್ರು. ಆ ಒಂದು ಅನುಷ್ಠಾನ ಇಲ್ಲಿ ಬೇಕಾಗಿರಲಿಲ್ಲ ಅಂದ್ಕೊಂಡೆ. ಏಕೆಂದರೆ ಈಗ ನಾನು ಅದೇ ತಾಲೂಕು HOD ಕೋಟೆ ಮೈಸೂರು ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆ HOD ಕೋಟೆಯಲ್ಲಿ ಎಲ್ಲ ಆಡಿ ಜನಾಂಗ ಅಲ್ಲಿ ಸ್ಕೂಲಿಗೆ ಕರ್ಕೊಂಡು ಬರೋದೇ ಕಷ್ಟ. ಅಂತಹ ಒಂದು ಮಕ್ಕಳಿಗೆ ಆ ಅವಶ್ಯಕತೆ ಇತ್ತು. ನಮ್ಮ ಇಲ್ಲಿ ಪಡಿವಲ್ಲ ಇವೆ ಮಕ್ಕಳಿಗೆ 1ನೇ ಕ್ಲಾಸ್ ಆಗಲೇ ನಾನು ಬಂದ ತಕ್ಷಣ 1-2 ಮಕ್ಕಳು ಹೋಗ್ತಾ ಇದ್ರು, ಎಲ್ಲ ಬರ್ತಾ ಇತ್ತು. ಹಾಗಾಗಿ ಮಕ್ಕಳಿಗೆ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಈ ಸಂತಸ ಕಲಿಕೆ ಅಂದ ತಕ್ಷಣ ಮಕ್ಕಳು ಭಯನೇ ಹೋಗ್ತಾಯಿತ್ತು. ಇಲ್ಲೇ ಪಕ್ಕದಲ್ಲೇ ಹೈಸ್ಕೂಲ್ ಇದ್ದ ಕಾರಣ ಎಷ್ಟು ಭಯ ಆಗ್ತಾ ಇತ್ತು ಅಂದರೆ ಮಕ್ಕಳಿಗೆ ಎಲ್ಲಿ ಹೋಗ್ತೋ ಎಲ್ಲಿ ಗಲಾಟೆ ಮಾಡ್ತಾರೋ ಅಂತ. ಕೆಲವರು ಹೋದ್ಸಲ ಬ್ಯಾಚಲ್ಲಿ ಎಲ್ಲ ಮಾಸ್ಟರ್ಗಳು ಹೊಡೆದಿದ್ದನ್ನೇ ಹೇಳೋದು. ಅಂದರೆ ಯಾರು ಹೊಡಿತಾ ಇದ್ವಿ ಅನ್ನೋದನ್ನ ಹೇಳ್ತಾ ಇರಲಿಲ್ಲ. ಇಲ್ಲ ಹೊಡಿಲಿಲ್ಲ, ನಾನು ವಿದ್ಯೆ ಕಲಿಸ್ತಿಲ್ಲ ಅಂತಂದರೆ ಹೈಸ್ಕೂಲವರು ನಮ್ಮನ್ನು ಬೆರಳು ತೋರಿಸ್ತಾ ಇದ್ರು. ಏಕೆಂದರೆ ನಾವು ಆಗ್ತಾನೆ ಎಲ್ಲ ಬಂದಿದ್ವಿ, ಆಗ್ತಾನೆ ಫಸ್ಟ್ ಪಾಯಿಂಟ್ ಇತ್ತು. ಅಕ್ಷರ ಬರಲಿಲ್ಲ ಮತ್ತೆ ಬರಲಿಲ್ಲ ಅಂತಂದರೆ ಇವರು ಸರಿಯಾಗಿ ಕಲಿಸ್ತಿಲ್ಲ, ಹಾಗಾಗಿ SSLC ರಿಸಲ್ಟ್ ಬರ್ತಿರ್ಲಿಲ್ಲ ಅಂತ ನಮ್ಮನ್ನು ದೂರ್ತಾ ಇದ್ರು. ಆ ಒಂದು ಶ್ರೇಷ್ಠ ಕಲಿಕೆಗೋಸ್ಕರ ನಾವು ಹೊಡಿತಾನೆ ಇದ್ದೆ ಹೊರತು ಯಾವುದೇ ಮಕ್ಕಳ ಮೇಲೆ ನನಗೆ ಬೇಜಾರು ಇರ್ತಿರ್ಲಿಲ್ಲ. ಏಕೆಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತ್ರೆ ಮುಂದೊಂದು ದಿನ ಹೈಸ್ಕೂಲ್ ಹೋಗಿ ಅವರು ಒಳ್ಳೆ ರಿಸಲ್ಟನ್ನು ತರ್ತಾರೆ ಅಂತ. 7th ನೀವಿದ್ದ ಬ್ಯಾಚಲ್ಲಿ ಅನಿಸುತ್ತೆ ಪಬ್ಲಿಕ್ ಎಕ್ಸಾಮ್ ಬಂತು. ಆ ಪಬ್ಲಿಕ್ ಎಕ್ಸಾಮಲ್ಲಿ ಎಲ್ಲರೂ ಬರಿಬೇಕಾಗಿತ್ತು. ಆಗ ಬರಬೇಕು ಅಂತಂದರೆ ನಮ್ಗೆ ಆಗಲೇ ಕನ್ನಡ ಅನ್ನೋದು ನಿಜವಾಗ್ಲೂ ಮಹಾಲಿಂಗಪ್ಪ ಸರ್ ಅವಾಗ ಶಾಲಾ ಸಂಕೀರ್ಣ ಅಂತ ಒಂದು ಕಾರ್ಯಕ್ರಮ ಇತ್ತು. 15 ದಿನ ಅಥವಾ 1 ತಿಂಗಳಿಗೊಂದು ಕಾರ್ಯಕ್ರಮ ಇತ್ತು. ಗ್ರಾಮರ್ಗಳು ಫುಲ್ಲು ಅಲ್ಲಿ ನೀವು 7th ಬಂತು ಅಂದರೆ ಎಲ್ಲ ಇರ್ತಿತ್ತು. ಕನ್ನಡ ಪದ್ಯ ಇರ್ತಾಯಿತ್ತು, ಕನ್ನಡ ಸಂಧಿಗಳಿರ್ತಿತ್ತು, ಸಂಸ್ಕೃತ ಸಂಧಿಗಳಿರ್ತಿತ್ತು, ಬಾಮಿನಿ ಷಟ್ಪದಿ ಇರ್ತಿತ್ತು. ಅವಾಗೆಲ್ಲವೂ ನಿಜವಾಗ್ಲೂ ನಾನು ಸ್ಟೂಡೆಂಟಾಗಿ ಕಲಿಯೋದ್ಕಿಂತ ಹೆಚ್ಚಾಗಿ ಇಲ್ಲಿ ಶಾಲಾ ಸಂಕೀರ್ಣ ಮತ್ತು ಮಹಾಲಿಂಗಪ್ಪ ಸರ್ ಹತ್ರನೂ ಕಲಿತಿದ್ದೆ. ಹಾಗೆ 5th ಬಂದಾಗ ಮ್ಯಾಥ್ಸು ಕೂಡ ನಾನು ಮಾಡಿದ್ದೀನಿ ಅನಿಸುತ್ತೆ. ಕೆಲವೆಲ್ಲ ಸಬ್ಜೆಕ್ಟ್ಗಳನ್ನ ಏಕೆಂದರೆ ಇವರೆಲ್ಲ ಒಂದೊಂದೇ ಸಬ್ಜೆಕ್ಟ್ ಮಾಡಿದ್ರೆ ನಾವೆಲ್ಲ ಸಬ್ಜೆಕ್ಟನ್ನು ಮಾಡಬೇಕಾಗಿತ್ತು. ಮಾಧ್ಯಮ ಬರಲಿಲ್ಲ ಅಂತಂದ್ರೆ ನಾವು ಹಿಂದಿ ಅಕ್ಷರನೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಕಲಿಸಿದ್ದೆ. ಇಂತಹ ಅನುಭವ ನನಗೆ ನಾನು ಇಲ್ಲಿಂದ ಹೊರಗಡೆ ಇಜ್ಜಾಲ ಹೋದೆ. ಕಳೆದ ಸಾರಿ ನನ್ನನ್ನು ಹುಡುಕೋಕ್ಕೆ ಸುಮಾರು ಪ್ರಯತ್ನಗಳು ಪಟ್ಟಿದ್ದಾರೆ, ನಾನು ಯಾರಿಗೂ ಸಿಕ್ಕಿರಲಿಲ್ಲ. ಕೊನೆಗೆ ರಾಜ್ಯ ಶಿಕ್ಷಕರ ಸಂಘದಿಂದ ಪಂಚಾಕ್ಷರಿ ಸರ್ ಇಜ್ಜಾಲಕ್ಕೆ ಹೋಗಿದ್ರು ಮೇಡಮ್ ಅಂತಂದಾಗಿ ಅಲ್ಲಿಂದ ಸರ್ ಹತ್ರ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರು. ನಿಜವಾಗ್ಲೂ ನನಗೆ ಕಳೆದ ಸರಿ ಬಂದಲ್ಲ ನನ್ನ ತವರಿಗೆ ಬಂದಷ್ಟು ಸಂತೋಷ ಆಯಿತು. ಹಾಗೆ ಎಲ್ಲರನ್ನ ಆಮೇಲೆ ಎಲ್ಲರನ್ನ ಕೂಡ ನನಗೆ ತುಂಬ ಸಂತೋಷ ಆಯಿತು ನಿಮ್ಮಿಂದ. ಮತ್ತು ನನ್ನ ನಿಜವಾಗ್ಲೂ ಹೈಸ್ಕೂಲನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಈಶ್ವರಮೂರ್ತಿ ಸರ್ ಅವಾಗ ಬಂದರು, ಅದೇ ಕಾಲೇಜಲ್ಲೆಲ್ಲ ಓಪನ್ ಮಾಡಬೇಕು ಅಂತ. ಆಗಿನ್ನ ಬಿಸಿ ಊಟದ ವ್ಯವಸ್ಥೆ ಇರಲಿಲ್ಲ. ಆ ಸರ್ ಬಂದಾಗ ಇಲ್ಲಿ ಬಿಸಿ ಊಟದ ಅವರೇ ಹೈಸ್ಕೂಲಲ್ಲಿ ಪೀರಿಯಡ್ಗಳು ಸಿಕ್ಕಿದಾಗ ಅವ್ರುಗಳೇ ಅಡುಗೆ ಎಲ್ಲ ಮಾಡ್ತಾಯಿದ್ರು. KPM ಇದ್ರು, MMS ಇದ್ರು, ಎಲ್ಲ ಸರ್ಗಳು ಇದ್ರು, ಅವ್ರುಗಳೇ ಅಡುಗೆ ಮಾಡ್ತಾಯಿದ್ರು. ಅದ್ರಲ್ಲಿ ನಿಜವಾಗ್ಲೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಅಂದರೆ ಅವರು ಅಡುಗೆ ನಾನು ಬಾಕ್ಸ್ ತಂದಿದ್ರು ಕೂಡ ಅವ್ರುಗಳು ಅಡುಗೆ ಮಾಡಿದ್ದನ್ನು ನನಗೆ ತಂದು ಕೊಡ್ತಾಯಿದ್ರು. ಅದನ್ನಂತೂ ಮರೆಯೋಕ್ಕೆ ಅಸಾಧ್ಯ. ನಾನು ಅಲ್ಲಿ ಇಜ್ಜಾಲಕ್ಕೆ ಹೋದ್ಮೇಲೆ 2003ರಲ್ಲಿ ಅಲ್ಲಿ ಬಿಸಿ ಊಟದ ವ್ಯವಸ್ಥೆ ಬಂತು. ಹಾಗಾಗಿ ಹೈಸ್ಕೂಲರು ಮತ್ತು ಮಿಡ್ಲ್ ಸ್ಕೂಲ್ ಯಾವುದೇ ಭಿನ್ನಾಭಿಪ್ರಾಯ ಯಾಕೆಂದರೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ನೀವು ಕೂಡ ನನ್ನನ್ನು ನೆನಪು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀರ, ಹಾಗಾಗಿ ಸನ್ಮಾನಿಸಿದ್ದೀರ. ಎಲ್ಲರೂ ಕೂಡ ಧನ್ಯವಾದ.
ಹೊಸದಾಗಿ ಬಂದಿದ್ದಾರೆ ಮತ್ತು ನನ್ನ ಆತ್ಮೀಯ ನನ್ಮೆಯ ವಿದ್ಯಾರ್ಥಿನಿಯರೇ, ಈ ಒಂದು ಇಲ್ಲಿ ನಾನು ನೋಡ್ತಾ ಇದ್ರೆ ನಮ್ಮನೆ ಹಬ್ಬ ಮಾಡ್ದಂಗೆ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡ ನೋಡೋದು ಅಷ್ಟು ಖುಷಿ ಸಂಭ್ರಮ. ಇದಕ್ಕೆ ಮತ್ತೆ ನಮಗೆ ಖುಷಿ ಆಗಿದೆ, ನಿಮಗೆ ಖುಷಿ ಆಗಿದೆ. ಹೆಚ್ಚಾಗಿ ನಾವು ನೋಡ್ಕೊಂಡಲ್ಲ ಅಂತ ಮಾತಾಡ್ಕೊಂಡಲ್ಲ ಅಂತ ಎಷ್ಟು ವರ್ಷಗಳ ಬೇಟೆಯನ್ನ ನೀವು ನಮ್ಗೆ ಕಲ್ಕೊಂಡಿದ್ದೀರ. ಯಾಕಂದ್ರೆ ನಾನು ಮೊಬೈಲಾಗಿರ್ತೀನಿ. ನಾನು ಮೊಬೈಲ್ ಏನು ಅಂತ ಹೇಳಿದ್ರೆ ಇದು ನೀವು ವಿದ್ಯಾರ್ಥಿ ಕಲಿಯೋದ್ರ ಜೊತೆ ಫಸ್ಟ್ ಬೆಳಗ್ಗೆ ಏನಾಯ್ತು ಅಂತ ಹೇಳಿದ್ರೆ ಐ ಆಮ್ ಒಂದು ಯಮನವರು ಫಸ್ಟ್ ಮಾಡೋದು ಮಾರ್ನಿಂಗ್ ಮಾಡ್ತಾ ಇದ್ರು. ಬೆಳಗ್ಗೆ ಇನ್ನೊಂದ್ಸಲ ಫೈನಲೈಸ್ ಮಾಡ್ಕೊಳಕ್ಕೆ ಫೋನ್ ಮಾಡಿದ್ರು. ಹಾಗೆಗಂತೂ ನಾನು ಕನ್ವಿನ್ಸ್ ಮಾಡಿದ್ದೆ, ಒಂದು 50% ಹೋಗ್ಬಿಟ್ಕೊಳಪ್ಪ ಅಷ್ಟೇ, ಅದಕ್ಕಿಂತ ಇಲ್ಲ ಅಂತ. ಅದಾದಮೇಲೆ ಶಿವರಾಜ್ ಬಂತು. ಏನಂತಂದರೆ ಮೇಡಮ್, ಒಂದು ಪ್ರಕೃತಿನೇ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾಥ್ ಕೊಟ್ಟಿದೆ, ನೀವು ನಿಲ್ಲಲ್ವ ನಮ್ಮ ಜೊತೆ ಅಂತ. ಆವಾಗ ನೋ ಸೆಕೆಂಡ್ ಥಾಟ್, ಮತ್ತು ಇನ್ನೊಂದು ಯೋಚನೆ ಬರಲಿಲ್ಲ. ಐ ಆಮ್ ಸ್ಪೀಚ್ಲೆಸ್. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಮುಂದೆ, ಯಾಕಂತ ಹೇಳಿದ್ರೆ ಇದು ಕಾರಣವೂ ಇದೆ, ಒಂದು ಕೋಲ್ಡ್ ಮತ್ತು ಡ್ರಾಗ್ ಇನ್ಫೆಕ್ಷನ್ ಆಗಿದ್ದು, ಅದಕ್ಕಾಗಿ ಬಿಡಬೇಕು ಅಂತಿದ್ದೆ ಹೊರತು ನಿಮ್ಮನ್ನು ದೂರ ಮಾಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ನನಗೆ ಕೂಡ ನನ್ನ ಕರೆದು ಈಗ ನನಗೆ ಇನ್ನೊಂದು ನೀವು ಒಂದು ಐಕಾನ್ ಹಾಕೊಂಡಿದ್ದೀರ. ಏನಂತ ಹೇಳಿ ಸಾಯಿ ಸ್ಟೋರಿ ಐಕಾನ್ ನೋಡೋದು ಹೆಂಗೆ ಅನ್ನಿಸ್ತು. ಕುಂತಳ ರಾಜ್ಯದ ಮಹಾರಾಜ ಚಂದ್ರಸೇನ, ಮಗ ಯುವರಾಜ ವಿಕ್ರಮಸೇನ. ಇವ್ರಿಗೆ ಈಗ ಎಲ್ಲರಿಗೂ ಅಷ್ಟೇ, ಮಕ್ಕಳು ಅಂದಮೇಲೆ ಅವ್ರನ್ನ ಒಳ್ಳೆ ಒಂದು ಏನು ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ರಾಜರು ಹೋಗ್ತಾ ಇದ್ರು. ಮಂತ್ರಿಗೆ ಆದೇಶ ಮಾಡಿದ್ರು, ಏನಂತ, ಎಲ್ಲಿ ಯಾರು ಶಿಕ್ಷಕರು ಚೆನ್ನಾಗಿರೋರು ಹೇಳ್ಕೊಡೋರು, ನಾವು ಹಾಗೆ ಹುಡ್ತೀವಿ, ಈಗಲೂ ಹುಡ್ತೀವಿ ಅಲ್ವಾ, ಚೆನ್ನಾಗಿರೋರು ಯಾರೋ ಅಂಥವ್ರ ಕಡೆ ಹಾಕಬೇಕು ಅಂತ. ಹಾಗೆ ಆಗಿನ ಕಾಲದಲ್ಲಿ ಈ ಗುರುಕುಲ, ಈ ಏನು ಫೋಟೋ ಹಾಕ್ತಿಲ್ಲ ಆ ಥರದ್ದು ಒಂದು ಭಾವನೆ ಮತ್ತು ಈ ಶಾಲಾ ಆಯಿತು. ಈ ಪಕ್ಕದಲ್ಲಿ ಮಂತ್ರಿ ಹೇಳಲು ಪಕ್ಕದಲ್ಲಿ ಒಂದು ದಂಡಕಾರಣ್ಯದಲ್ಲಿ ಒಂದು ಆಶ್ರಮ ಇದೆ, ಗುರು ಆಶ್ರಮ. ಅಲ್ಲಿ ಒಬ್ಬರು ಗುರುಗಳಿದ್ದಾರೆ. ಅವ್ರ ಹತ್ರ ನಾವು ಸೇರಿಸ್ಬೇಕು ಅಂದರೆ ಕೆಲವು ನಿಯಮಗಳಿದೆ ಅವ್ರ ಹತ್ರ. ಏನು ನಿಯಮಗಳು? ಅದನ್ನು ಈ ಯುವರಾಜರಿಗೆ ನಮ್ಮ ಯುವರಾಜ ವಿಕ್ರಮಸೇನಿಗೆ ಕೋಪಿಷ್ಟ ಜಾಸ್ತಿ, ಕೋಪ ಬೇಗ ಮಾಡ್ಕೊಂಡ್ಬಿಡ್ತಾರೆ. ಇಂಥವ್ರನ್ನ ಅವರು ಪಾಠ ಮಾಡೋದು ಕಷ್ಟ ಅವರು. ಅದಕ್ಕೆ ಹೇಳಿದ್ರು, ಮಹಾರಾಜರು ಹೇಳಿದ್ರು, ನಾವೇ ಮತ್ತು ಮಾತಾಡ್ಸ್ಕೊಂಡ್ಬಂದ್ಬಿಡೋಣ. ಆಮೇಲೆ ಆಯಿತು, ಕರ್ಕೊಂಡು ಬಂದರು ಹುಡುಗನ, ಮಾತಾಡ್ಸ್ಕೊಂಡು ಬಂದರು, ಮನೆಗೆ ಬಂದರು. ಹುಡುಗನ ಕರ್ಕೊಂಡು ಹೋದರು. ಏನು ರಾಜ ಮತ್ತು ಯುವರಾಜ ಒಳ್ಳೆ ಏನು ಸೂಟು ಬೂಟು ಹಾಕ್ಕೊಂಡು ಜವಲ್ಸೆಲ್ಲ ಹಾಕ್ಕೊಂಡು ಹೋದರು. ಇಳಿಸಿದ್ರು. ಆಶ್ರಮದ ಮುಂದೆ ಇಳಿದಿದ್ದಾನೆ ಯುವರಾಜ. ಯಾರು ಮುಖಾನು ಸಹ ನೋಡ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ, ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲ ಅಲ್ಲಿ ಇದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಅವರ ಕೆಲಸ ಕಾರ್ಯಗಳನ್ನು ತೊಡ್ಕೊಂಡಿದ್ದಾರೆ. ಇವರಿಗೆ ಏನು ನಮ್ಮ ರಾಜ ಮಗ ಬಂದಿದ್ದೀನಿ, ಯಾರು ನನ್ನನ್ನು ಮಾತಾಡಿಸ್ತಾ ಇಲ್ವಲ್ಲ ಅಂತ ಒಂದು ಒಬ್ಬ ಶಿಷ್ಯ ಬಂದ, ಕೇಳ್ದ, ನಿನ್ನ ಹೆಸರೇನು? ನಾನು ವಿಕ್ರಮಸೇನ ಅಂತ ಹೇಳ್ದ. ಮತ್ತೆ ಗೊತ್ತಿದ್ದೇ ಇರುತ್ತಲ್ಲ, ಅದು ಹೇಳ್ದ. ಆಯಿತು, ಅವನು ಒಂದು ಉಡುಪು ತಂದಿದ್ದ, ನಾರ್ಮಡಿ ಅಂತ. ಆ ಉಡುಪನ್ನು ಹಾಕ್ಕೊಂಡು ನೀವು ಎಲ್ಲವೆಲ್ಲ ಕಳಚ್ಬಿಟ್ಟು ಉಡುಪನ್ನು ಹಾಕ್ಕೊಂಡು ನೀವು ಬರಬೇಕು, ಈ ಉಡುಪನ್ನು ಹಾಕ್ಕೊಂಡು ಬರಬೇಕು. ಇನ್ನು ಫಸ್ಟ್ ಮುಸ್ಸು ಆದರೂ ಕೂಡ ಯುವರಾಜನಿಗೆ ಇನ್ನೇನು ಇದಿಲ್ಲ, ಹಾಕೋಬೇಕು, ಹಾಕೊಂಡ. ಆಯಿತು. ನೆಕ್ಸ್ಟು ನಾನು ಊಟ ಬೇಕು, ಸ್ವಪ್ನ ಬೇಕು. ಊಟ ಮಾಡಬೇಕು. ನಾವೆಲ್ಲರೂ ಈ ಕಟ್ಟಿಗೆ ಶೇಖರಣೆ ಮಾಡ್ತಾ ಇದ್ದೀವಿ, ಅದೆಲ್ಲ ಮಾಡಿ ಅಡುಗೆ ಮಾಡ್ಕೊಂಡು ನಾವೇ ಊಟ ಮಾಡಬೇಕು. ಹುಡುಗರಿಂದ ಬಂದಿಲ್ಲ. ಆಯಿತು, ಇನ್ನೇನು ಇದೆಯಲ್ಲ, ಕಟ್ಟಿಗೆ ಕೇಸರಿಗೆ ಅಡುಗೆ ಮಾಡಬೇಕು. ನೆಮ್ಮದಿಯಾಗಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಮಲ್ಕೊಳಕ್ಕೆ ಒಂದು ಮಾತಾಡಬೇಕು, ಮಲ್ಕೊಳಕ್ಕೆ ಆಗ್ತಿಲ್ಲ ಅವರಿಗೆ. ಒಂದು ಮನೆ ಸ್ವಲ್ಪ ಹೊತ್ತಾಗಿ ಎಲ್ಲರೂ ಆಟ ಆಡ್ತಾಯಿದ್ರು. ನನಗೂ ಆಟ ಆಡಿಸ್ಬೇಕು ಅನಿಸ್ತಿದೆಯಲ್ಲ, ಆಟ ಆಡೋಕ್ಕಾಗ. ಆಯಿತು, ಸಂಜೆ ಆಯಿತು, ಎಲ್ಲ ಮತ್ತೆ ಅದೇ ಪದ್ಧತಿ ಊಟ ಮಾಡಬೇಕು. ರಾತ್ರಿ ಆದ ಊಟ ಒಂದು ಪ್ರಸಾದ ಊಟ ಆಯ್ತು. ಮತ್ತೆ ಕಾಲೇಜ್ ಶಿಕ್ಷಣ ನಮ್ಮ ಮಕ್ಕಳು ಅನ್ನೋ ಭಾವನೆ ನಮ್ಮಲ್ಲಿ ಬಂದಿರುತ್ತೆ. ನಾವು ಇವ್ರನ್ನ ಏನಾದರೂ ಮಾಡಿ ಮುಂದಕ್ಕೆ ತರಬೇಕು ಅನ್ನೋ ಪ್ರಯತ್ನ ನಮ್ಮಲ್ಲಿ ಇದ್ದೇ ಇರುತ್ತೆ. ಇದಕ್ಕಾಗಿ ನಾವು ಯಾವಾಗಲೂ ರೆಡಿ ಇರ್ತೀವಿ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ. ಸೊ ಆಗ ಈಗ ಏನು ನೀವು ಅವಾಗ ಬಂದಿರೋ ಏಜ್ ಅಂತ ಹೇಳಿದ್ರೆ ಒಂದು 13 to 16 ಇಯರ್ಸಲ್ಲಿ ಬಂದಿರ್ತೀರ.
ಈ ಕೇಳಬೇಕು ಅನ್ನೋ ಮನಸ್ಸು ಇರಲ್ಲ. ಯಾಕಾರೋ ನಮ್ಮನ್ನು ಗೋಳಿಕ್ಕೋತಾರೋ ಅಂತಲೇ ಇರುತ್ತೆ ಮನಸ್ಸು, ಹೌದಲ್ವಾ? ಅಂಥ ಮಕ್ಕಳನ್ನ ನಾವು ಒಂದು ತಗೊಂಡೋಗ್ಬೇಕು ಮಟ್ಟಕ್ಕೆ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ನಿಮ್ಮನ್ನು ಮುಂದೆ ಉತ್ತಮ ನಾಗರಿಕ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮದಾಗಿರುತ್ತೆ. ಮತ್ತು ಈಗಲೂ ಇನ್ನೊಂದು ಮಾತು, ಯೋಗದಲ್ಲಿ ಒಂದು ವಾಕ್ಯ ಇದೆ, ಏನು? ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಅಪಾರ. ನನ್ನನ್ನು ಸೇರಿಸಿದಂತೆ ಸ್ವಂತಕ್ಕೆ ಅಪಾರ, ಸಮಾಜಕ್ಕೆ ಸ್ವಲ್ಪ ಅಂತ. ಅದಾಗಬಾರ್ದು. ಸಮಾಜಕ್ಕೆ ಸ್ವಲ್ಪನಾದರೂ ನಾವು ಏನಾದರೂ ಕಾಣಿಕೆ ಕೊಡಬೇಕು, ನಮ್ಮ ವೃತ್ತಿ ಮೂಲಕನಾದರೂ ಯಾವ ಥರದಲ್ಲಾದರೂ ಅಂತ ಒಂದು ಅದನ್ನು ದೇಶಾಭಿಮಾನವನ್ನು ಬೆಳೆಸ್ಕೋಬೇಕು ಅನ್ನೋದು ನನ್ನ ಒಂದು ವಿನಂತಿ. ನೀವು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವವಾಗಿ ಆಹ್ವಾನಿಸಿ ಸನ್ಮಾನ ಮಾಡಿ ಖುಷಿ ಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತೇನೆ. ಲವ್ ಯು ಒನ್ ಅಂಡ್ ಆಲ್. ಹಾಗೂ ನನ್ನ ಪ್ರೀತಿಯ ಮಕ್ಕಳು, ಈ ಕಾರ್ಯಕ್ರಮನ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮನ್ನು ಕರೆದು ಹಿಂಗೆ ಗೌರವವನ್ನು ನೀಡುವವರು ಇದ್ದಾರಲ್ಲ ಅಂತ ಅಲ್ವಾ? ಯಾರು ನಮ್ಮನ್ನು ಕರೆಯಲ್ಲ, ಮೇಷ್ಗ ತಿರುಗಿಸ್ಕೊಂಡು ಹೋಗ್ತಾರೆ. ಅಯ್ಯೋ ಈ ಅಮ್ಮನ ಕತೆ ಕೇಳು, ಯಾವಾಗಲೂ ಇದನ್ನೇ ಹೇಳತ್ತೆ ಅಲ್ವಾ? ನಾವು ಹೇಳೋಕ್ಕೆ ಇರೋದು, ನೀವು ಕೇಳೋಕ್ಕೆ ಇರೋದು. ಅದನ್ನಕ್ಕೆ ತಾನೇ ನಮಗೆ ಸರ್ಕಾರ ಸೇರಿಸ್ಕೊಂಡಿರೋದು, ನೀವು ಹೇಳಿ ಸ್ವಲ್ಪ ಅಂತ ಅಲ್ವಾ? ಹಾಗಾಗಿ ಇಷ್ಟು ಹೇಳಿದ್ದನ್ನು ಕೇಳಿಕೊಂಡು ಮುಂದುವರೆದಿದ್ದೀರಲ್ವಾ, ಇದು ಜೀವನ ಪರ್ಯಂತ ಹೀಗೆ ಮುಂದುವರಿಲಿ, ಮತ್ತು ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ತಾ ನಮ್ಮನ್ನು ಕರೆದು ಗೌರವಿಸಿದ್ದಕ್ಕೆ, ನಿಮ್ಮ ಹೃದಯದಲ್ಲಿ ನಮ್ಮನ್ನು ಇಟ್ಕೊಂಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಸಣ್ಣ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಗುರು ವೃಂದದವರು ಹಾಗೂ ಯಾರು ಅವರು ನಮ್ಮ ಸಮಾನರಲ್ಲ, ಎಲ್ಲರೂ ಗುರುಗಳೇ, ನಮಗೂ ಕೂಡ ಅವರು ಗುರುಗಳೇ. ಯಾಕೆಂದರೆ ಅವರಿಂದಲೂ ಕೂಡ ನಾವು ಹಲವಾರು ಪಾಠಗಳನ್ನು ಇಲ್ಲಿ ಕಲಿತಿರ್ತೀವಿ. ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ನೀವು ಆಯೋಜನೆ ಮಾಡೋದಕ್ಕೆ ಪ್ರಥಮವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಈ ಒಂದು ಶಾಲೆಗೆ ನಾವು ಪ್ರಥಮವಾಗಿ ಬಂದಂತಹ ಸಂದರ್ಭದಲ್ಲಿ ಭಯ ಕಾಡ್ತಿತ್ತು. ಯಾಕೆ ಅಂದರೆ ಅದೇ ಪ್ರಥಮವಾಗಿ ಈ ಶಾಲೆಗೆ ಬಂದಿದ್ದು, ಮತ್ತು ಅದರಲ್ಲೂ ಕೊಡಲಿಪಿ ಅಂದರೆ ಕೆಲವರು ಹೆದರಿಸರು, ಅಲ್ಲೋಗಿ ಡ್ಯೂಟಿ ಮಾಡೋಕ್ಕಾಗತ್ತಾ ಹಾಗೆ ಹೀಗೆ ಅಂತ. ಆದರೂ ಕೂಡ ಯಾವುದೇ ಒಂದು ನಿರ್ಭಯದಿಂದ ಈ ಶಾಲೆಗೆ ಬಂದು ತಮ್ಮೆಲ್ಲರಿಗೂ ಕೂಡ 4 ನಮ್ಮಲ್ಲಿ ಎಷ್ಟು ಇದಿದೆ, ಎಬಿಲಿಟಿ ಇದೆ ಅಷ್ಟನ್ನು ಕೂಡ ತಮಗೆ ದಾರೆ ಎರೆದು ಈ ಒಂದು ಎರೆದಂತಹ ಸಂದರ್ಭದಲ್ಲಿ ತಾವುಗಳು ಕೂಡ ಇದುವರೆಗೂ ಕೂಡ ನಮ್ಮನ್ನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮನ್ನ ಇಲ್ಲಿವರೆಗೂ ಕರೆಸಿದಿರಿ. ಅಂದರೆ ನಮ್ಮ ಒಂದು ನೆನಪು ಇನ್ನೂ ತಮ್ಮಲ್ಲಿ ಉಳಿದಿದೆ ಅಂದರೆ ಅದೇ ನಮಗೆ ಇರ್ತಕ್ಕಂಥ ಒಂದು ಖುಷಿ. ನಿಮ್ಮ ಹೃದಯದಲ್ಲಿ ನಾವು ಇಲ್ಲಿ ಇದ್ದೀವಿ ಅಂದರೆ ನಮ್ಮ ನೆನಪುಗಳು, ನಾವು ಮಾಡಿದಂತಹ ಒಂದು ಕೆಲಸಗಳು ಇಲ್ಲಿ ಇದೆ ಅಂದರೆ ಅದು ಕೂಡ ನನಗೆ ಉತ್ತಮವಾದಂತಹ ಒಂದು ನೆನಪುಗಳು ನಿಮ್ಮಲ್ಲಿ ಇದ್ದಾವೆ ಅಂದರೆ ನಮಗೆ ತುಂಬವಾದಂತಹ ಧನ್ಯವಾದಗಳು. ಯಾಕೆಂದರೆ ಗುರುಗೆ ಕೊಡ್ತಿದ್ದು ಏನಿಲ್ಲ, ಗುರುಗಳು ಕೇಳೋದು ಮಕ್ಕಳು ಉತ್ತಮವಾಗಿ ಬೆಳಿಬೇಕು, ನಾವು ಹೇಳಿದಂತ ಕಲಿಬೇಕು. ಕಲಿತಕ್ಕಂಥ ಸಂದರ್ಭದಲ್ಲಿ ಒಡೆಯೋದು ಬೈಯೋದು ಎಲ್ಲ ಕೂಡ ಇದ್ದೇ ಇರುತ್ತೆ. ಅವೆಲ್ಲವನ್ನ ಮನ್ನಿಸಿ ಈ ಒಂದು ದಿನ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಆಯೋಜಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮೆಲ್ಲರನ್ನು ಕೂಡ ಸನ್ಮಾನವನ್ನು ನೀಡಿ ಅತಿಥಿ ಗುರು ಕಾರ್ಯಕ್ರಮವನ್ನು ನೆರವೇರಿಸಿದಿರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ ಹೇಳಿದರು ನಮ್ಮ ಮಮತಾ ಮೇಡಮ್, ಆ ಸಂದರ್ಭದಲ್ಲಿ ನಾವು ಕಲಿತಿದ್ದೇ ಜಾಸ್ತಿ. ಯಾಕೆಂದರೆ ಪ್ರಥಮವಾಗಿ ಬಂದಿದ್ದು, ಈಗ ಉದಾಹರಣೆಗೆ ಕನ್ನಡದಲ್ಲಿ ನಮ್ಮ ಮಾಲಿಂಗಪ್ಪ ಸರ್ಗಳು ಕರೆಸಿ ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ಗಳಲ್ಲಿ ನಮ್ಮ ಪ್ರಾಥಮಿಕಗೆ ಹೈಸ್ಕೂಲ್ ಶಿಕ್ಷಕರು ಬಂದು ಹೇಳ್ಕೊಡೋರು. ಆ ಒಂದು ಸಂದರ್ಭದಲ್ಲಿ ಮಾಲಿಂಗಪ್ಪ ಸರ್ ಕನ್ನಡದ ಬಗ್ಗೆ ಹೇಳ್ತಕ್ಕಂಥ ಕೆಲವು ವ್ಯಾಕರಣಾಂಶಗಳು, ಕೆಲವು ನನಗೆ ಕನ್ನಡ ಅಂದ್ರೆ ಒಂದು ಸ್ವಲ್ಪ ಅಲರ್ಜಿನೇ. ಯಾವಾಗಲೂ ಕೂಡ ನಾನು ಗಣಿತ ಮತ್ತು ವಿಜ್ಞಾನದ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾ ಇದ್ದೆ. ಹಾಗೆ ನನ್ನ 10th ಕೂಡ ನನ್ನ ಗಣಿತದಲ್ಲಿ highest ನಂಬರು, ಕನ್ನಡಕ್ಕಿಂತ highest ನಂಬರ್ ಗಣಿತದಲ್ಲಿ. ಹಾಗೆ ಈ ಮಾಲಿಂಗಪ್ಪ ಸರ್ಗಳು ನಮಗೆ ಕೆಲವು ವಿಚಾರಗಳನ್ನು ಅಂದರೆ ಕ್ಲಸ್ಟರ್ ಶೇರಿಂಗ್ ಮೀಟ್ಗಳಲ್ಲಿ ಹೇಳ್ಕೊಡ್ತಾ ಇದ್ರು. ಅವುಗಳು ನಮ್ಮ ತಲೆಯಲ್ಲಿ ಇಂದೂ ಕೂಡ ನನಗೆ ಸ್ವರ, ದೀರ್ಘ ಸ್ವರ, ಹ್ರಸ್ವ ಸ್ವರ ಇವೆಲ್ಲವನ್ನ ಕೂಡ ಅವರ ಒಂದು ಕ್ಲಸ್ಟರ್ ಶೇರಿಂಗ್ ಮೀಟಲ್ಲೇ ಕಲ್ತಿದ್ದು. ನಾನು ಶಾಲೆಯಲ್ಲಿ ಕಲ್ತಿದ್ದೆ ಕಡಿಮೆ ನಾನು, ಯಾಕೆ ಅಂದರೆ ಕನ್ನಡ ಅಂದರೆ ಒಂದು ಸ್ವಲ್ಪ ಅಲರ್ಜಿ. ಅದೇ ರೀತಿ CHS ಕ್ಲಸ್ಟರ್ ಶೇರಿಂಗ್ ಮೀಟಿಂಗ್ ಬಂದ್ಬಿಟ್ರೆ ಅವ್ರ ಪಾಠ ಪೂರ್ತಿ ಸಂಜೆವರೆಗೂ ಮಾಡಲಿ, ಅವ್ರೊಬ್ಬರೇ ಮಾಡಲಿ ಅನಿಸ್ತಿತ್ತು ನಮಗೆ. ಅಂದರೆ ಅಷ್ಟು ಸುಂದರವಾದಂತಹ ಒಂದು
ಮಾರ್ಗದರ್ಶನವನ್ನ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೂಡ ಅವರಿಂದ ಕಲ್ತಿದ್ವಿ. ನಾವು ಕೂಡ ಅವ್ರಿಗೆ ಚಿರಋಣಿ. ಏಕೆ ಅಂದ್ರೆ ನಾವು ಕೂಡ ಅವ್ರಿಗೆ ಶಿಷ್ಯಂದಿರಿ ಅಂತ ಹೇಳ್ಬೋದು. ಕಲಿಯುವುದು ಕೊನೆಯವರೆಗೂ ಇರುತ್ತೆ. ಆ ರೀತಿ ಅವಕಾಶಗಳು ನಿಮಗೆ ಸಿಕ್ಕಾಗ ನೀವು ಕಲಿತಾ ಇರಿ. ಮತ್ತೆ ಮುಂದೂ ಕೂಡ ನೀವು ಇದೇ ರೀತಿ ಉತ್ತಮ ಜೀವನವನ್ನ ತಮ್ಮ ಮಕ್ಕಳಿಗೂ ಕೂಡ ರೂಪಿಸ್ಕೊಡಿ ಅಂತ ಹೇಳ್ತಾ ಕೆಲವರು ಎಲ್ಲರೂ 90% ಎಲ್ಲರೂ ಮದುವೆ ಆಗಿರೋರೇ ಬಂದಿರೋದೀಗ ಅಲ್ವಾ. ಹಾಗಾಗಿ ನಿಮ್ಮ ಮಕ್ಕಳಿಗೂ ಕೂಡ ಉತ್ತಮವಾದ ಜೀವನ ರೂಪಿಸ್ಲಿ, ಒಳ್ಳೆಯ ಶಿಕ್ಷಣವನ್ನ ಮಕ್ಕಳಿಗೆ ನೀಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ನಮ್ಮ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರು ಅಂತ ನಾನು ಹೇಳ್ತೀನಿ, ಮಾಲಿಂಗಪ್ಪ ಸರ್ ಅವರೇ, ಹಾಗೂ ಪ್ರೌಢಶಾಲೆಯ ಎಲ್ಲ ಹಿರಿಯ ಶಿಕ್ಷಕರೇ, ಹಾಗೂ ನಮ್ಮ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಹಾಗೂ ಪೋಷಕರೇ, ಪುಟಾಣಿ ಮಕ್ಕಳೇ, ಈ ದಿನ ಈ ಒಂದು ಕಾರ್ಯಕ್ರಮ ಅದು ನಮ್ಮ ಶಾಲೆಯಲ್ಲಿ ಅಂದರೆ ನಾನು ವರ್ಕ್ ಮಾಡ್ತಾ ಇರುವಂಥ ಶಾಲೆಯಲ್ಲಿ ನಡೀತಾ ಇರೋದು ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದರೆ, ನಾನು ಈ ಒಂದು ಶಾಲೆಗೆ ಅಂದರೆ ಪ್ರೌಢಶಾಲೆಯಲ್ಲಿ ನಾನು ವ್ಯಾಸಂಗ ಮಾಡಿದಂತಹ ಶಾಲೆಯಲ್ಲೇ ನಾನು ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗೂ ನನಗೆ ಅಪಾಯಿಂಟ್ ಆದಾಗ 1998ರಲ್ಲಿ ಅಪಾಯಿಂಟ್ ಆದಾಗ ನನಗೆ ಕೌನ್ಸಿಲಿಂಗ್ ಹೋದಾಗ ಅಲ್ಲಿ ಅನೇಕ ಶಾಲೆಗಳಿದ್ದು, ಅದರಲ್ಲೂ ಒಳನರಸೀಪುರದಲ್ಲಿ ಅನೇಕ ಶಾಲೆಗಳಿದ್ದು, ಆದರೆ ಪಡುಲಿಪಿನೂ ಸಹ ಇತ್ತು. ನನಗೆ ನಾನು ಓದಿರೋ ಶಾಲೆಯಲ್ಲಿ ಯಾಕೆ ನಾನು ವರ್ಕ್ ಮಾಡಬಾರ್ದು ಅಂತ ಒಂದು 5 ನಿಮಿಷ ಯೋಚನೆ ಮಾಡಿದೆ. ಅಲ್ಲಿ ಗಂಗೂರು ಇತ್ತು, ಹೊಳೆನರಸೀಪುರ ಇತ್ತು, ಎಲ್ಲ ಬೇರೆ ಬೇರೆ ಮಾರ್ಗೋಡ್ನಳ್ಳಿ ಶಾಲೆನೂ ಇತ್ತು. ಆದರೆ ನಾನು ಓದಿರುವಂತಹ ಪ್ರೌಢಶಾಲೆಯಲ್ಲೇ, ಅದರಲ್ಲಿ ಪ್ರಾಥಮಿಕ ಶಾಲೆ ನನಗೆ ಶಿಕ್ಷಕನಾಗಿ ನನಗೆ ಒಂದು ಅವಕಾಶ ಸಿಕ್ಕಾಗ ನಾನು ಅದನ್ನು ಯಾಕೆ ಬಳಸ್ಕೋಬಾರ್ದು ಅಂತ ಯೋಚನೆ ಮಾಡಿ ಪಡುಲಿಪಿಯನ್ನು ತಗೊಂಡೆ. ಆದರೆ ಈಗಲೂ ಸಹ ಸುಮಾರು 27 ವರ್ಷ ಆದರೂ ಪ್ಲೇಸನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ಇದೇ ಶಾಲೆಯಲ್ಲಿ ನಾನು ಪ್ರಥಮವಾಗಿ ಬಂದಾಗ ಹೈಸ್ಕೂಲಲ್ಲಿ ಮಾಲಿಂಗಪ್ಪ ಸರ್ ಅವರು, ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯಿಂದ ಶಿವಣ್ಣ ಸರ್ ಅಂತ ಇದ್ದರು ಮುಖ್ಯ ಶಿಕ್ಷಕರಾಗಿ, ಮಮತಾ ಮೇಡಮ್ಮು, ಹಾಗೆ ನಾನು ಬಂದು 2-3 ತಿಂಗಳ ನಂತರ ಇವರು ನಮ್ಮ ಪಂಚಾಕ್ಷರಿ ಸಾರು ಮತ್ತು ವೀರಭದ್ರ ಶೆಟ್ಟರು, ಹೀಗೆ ಅನೇಕ ಶಿಕ್ಷಕರ ಒಡನಾಟದಿಂದ ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿ ಒಂದು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದರಲ್ಲೂ ಪ್ರೌಢಶಾಲಾ ಶಿಕ್ಷಕರ ನಾನು ಮರೆಯುವ ಹಾಗೆ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ, ಪ್ರೌಢಶಾಲೆ ಮತ್ತು ನಾವು ಯಾವ ರೀತಿ ಇಲ್ಲಿವರೆಗೂ ಸಹ ಒಂದು ದಿನನೂ ನಾವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳಿಲ್ಲದೆ ವರ್ಕನ್ನು ಮಾಡ್ತಾ ಇದ್ದೀವಿ ಅಂದರೆ ನನಗೆ ಬಹಳ ಖುಷಿಯಾಗುತ್ತೆ. ಅವರು ಸಹ ಅಷ್ಟೇ, ಪ್ರೌಢಶಾಲಾ ಶಿಕ್ಷಕರಾದರೂ ಸಹ ಅಷ್ಟೇ, ನಮಗಂತೂ ಅಷ್ಟೊಂದು ಸಹಕಾರ ಕೊಡ್ತಾರೆ ಎಲ್ಲ ವಿಷಯದಲ್ಲೂ ಸಹ. ನಾನು ಮಾಲಿಂಗಪ್ಪ ಸರ್ ಹತ್ರಲ್ಲೂ ಹೋಗಿ ಕೆಲವೊಂದು ವಿಷಯಗಳನ್ನು ಆಗಾಗಲೇ ಚರ್ಚೆಯನ್ನು ಮಾಡ್ತೀವಿ. ನಾವು ಟೂರನ್ನು ಮಾಡ್ತಿದ್ರೆ ಪ್ರತಿ ವರ್ಷ ಜೊತೆಲೇ ಮಾಡ್ತಿದ್ದೋ, ಮಾಲಿಂಗಪ್ಪ ಸರ್ ಇರೋವರೆಗೂ ನಾವು ಜೊತೆಲೇ ಮಾಡ್ತಿದ್ದೋ. ಈಗಲೂ ಸಹ ಅಂತಹ ವಾತಾವರಣ ಈಗಲೂ ನಮ್ಮ ಶಾಲೆಯಲ್ಲಿದೆ. ನಾವು ಪ್ರಾಥಮಿಕ ಪ್ರೌಢಶಾಲೆ ಎಂಬ ಯಾವ ಭೇದ ಭಾವ ಇಲ್ಲದೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಇರುವಂಥ ಅನೇಕ ವಿದ್ಯಾರ್ಥಿಗಳು ನೀವು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡಿದ್ದೀರಿ. ಅದರಲ್ಲೂ ನಮ್ಮ ಶಿವರಾಜು ನನಗೆ ಒಳನರಸೀಪುರದಲ್ಲಿ ಸಿಕ್ಕಾಗ ನನಗೆ ಹೇಳ್ದ, ಸರ್ ನಾವು ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನನಗಂತೂ ಬಹಳ ಸಂತೋಷ ಆಯಿತು. ಯಾವುದೇ ರೀತಿಯ ಸಹಾಯವನ್ನು ನಮ್ಮಿಂದ ಏನಾದರೂ ಸಹಾಯ ಇದ್ದರೆ ಹೇಳಪ್ಪ, ನಾವು ಮಾಡೋಣ ಅಂತ ಹೇಳಿದೆ. ಆದರೂ ಸಹ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ಆವರಣದಲ್ಲಿ ಮಾಡ್ತಾ ಇರೋದು ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಶಿಕ್ಷಕರನ್ನು ಸೇರಿಸಿ, ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಅಚ್ಚುಕಟ್ಟಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಸಂತೋಷದಂಥ ವಿಷಯ. ನಿಮ್ಮ ನೀವೆಲ್ಲ ಮಾಡುವಂಥ ಒಂದು ಸಣ್ಣ ಕೆಲಸ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ಇದೊಂದು ಸರ್ಕಾರಿ ಶಾಲೆ, ಈ ಒಂದು ಶಾಲೆಯನ್ನು ಉಳಿಸ್ಕೋಬೇಕು. ಯಾಕೆಂತ ಹೇಳಿದರೆ, ನಾವು ಓದಿರುವಂಥ ಶಾಲೆ ಉಳಿಬೇಕು, ಬೆಳಿಬೇಕು ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮಲ್ಲಿ ಕೇವಲ ಈಗ 60 ಮಕ್ಕಳಿಗಿಂತ ಕಡಿಮೆ ಸ್ಟ್ರೆಂತ್ ಇದೆ. ನಾನು ಬಂದಾಗ 278 ಮಕ್ಕಳಿಲ್ಲಿದ್ದು, 278 60 ಯೋಚನೆ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ, ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚಾಗಿ ನಾವೇನು ಮಾಡ್ತಾ ಇದ್ದೀವಿ, ಕಾನ್ವೆಂಟ್ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದನ್ನು ನಾವೇನು ಮಾಡ್ತಾ ಇದ್ದೀವಿ, ಕಡಿಮೆ ಮಾಡ್ತಾ ಇದ್ದೀವಿ. ಆದರೆ ನೀವು ಯಾವುದೇ ಕಚೇರಿಗಳಲ್ಲಿ ಹೋಗಿ ನೋಡಿ, ಅಲ್ಲಿರುವಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಅವರು ಎಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅಂತ ಸುಮ್ಮನೆ ಒಂದ್ಸರಿ ಗ್ಲಾನ್ಸ್ ಮಾಡಿ ಕೇಳಿ. ಎಲ್ಲ DDPಗಳಾಗ್ಬೋದು, DC ಆಗ್ಬೋದು, SP ಆಗ್ಬೋದು, ಎಲ್ಲರೂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿದ್ದಾರೆ.
ಆದರೆ ನಿಮ್ಮ ವ್ಯಾಮೋಹ ಏನೋ ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದಿದರೆ ಒಳ್ಳೆ ಶಿಕ್ಷಣವನ್ನು ಪಡಿತಾರೆ ಅನ್ನೋದು ನಿಮ್ಮ ಅಭಿಪ್ರಾಯ. ಆದರೆ ಆ ಮಕ್ಕಳು ಕಾನ್ವೆಂಟ್ ಶಿಕ್ಷಣದಲ್ಲಿ ನೀವು ಓದಿಸಿದ್ರೂ ಸಹ ಆ ಮಕ್ಕಳು ನೀವು BE ಅಥವಾ BCom ಇಂಥ ಶಿಕ್ಷಣವನ್ನು ಕೊಡಿಸ್ತೀರಾ. ಆದರೆ ಉತ್ತಮ ಅಧಿಕಾರಿಗಳು DC ಆಗಬೇಕು, SP ಆಗಬೇಕು, ಈ ರೀತಿ ಅಧಿಕಾರಿಗಳಾಗಬೇಕು ಅಂದರೆ ನೀವು ನಾನು ಹೇಳುವಂಥದ್ದು ನೀವು ಕನ್ನಡ ಮಾಧ್ಯಮದ ಶಾಲೆಗಳಲ್ಲೇ ಓದಿಸಿ. ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಕನ್ನಡ ಮಾಧ್ಯಮ, ಗ್ರಾಮೀಣ ಇವೆಲ್ಲ ನಮಗೆ ಕೌಂಟ್ ಆಗುತ್ತೆ. ಅದರಿಂದ ನಿಮಗೆ ಬಹಳಷ್ಟು ನೌಕರಿಗೆ ಹೋಗ್ಬೇಕಾದ್ರೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವೆಲ್ಲ ನಿಮಗೆ ಆ ಮಕ್ಕಳಿಗೆ ಪ್ಲಸ್ ಆಗುತ್ತೆ. ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತವೆ. ಪ್ರೈವೇಟ್ ಓದಿಸೋದ್ರಿಂದ 25,000 30,000 ಸಿಗ್ಬೋದು ಅಷ್ಟೇ ಎಲ್ಲಿ ಕಂಪನಿಗಳಲ್ಲಿ. ಆದರೆ ಒಳ್ಳೆ ಅಧಿಕಾರಿ ಆದರೆ 2 ಲಕ್ಷ ಸಂಬಳವನ್ನು ಪಡಿತಾನೆ. ಆದ್ದರಿಂದ ನಾನು ಹೇಳೋಂಥದ್ದಿಷ್ಟೇ, ಸರ್ಕಾರಿ ಶಾಲೆಗಳಿಗೆ ನೀವು ಪ್ರೋತ್ಸಾಹ ಕೊಡಿ. ನೀವೆಲ್ಲೇ ಇರಿ, ಸರ್ಕಾರಿ ಶಾಲೆ ಯಾವುದೇ ಸರ್ಕಾರಿ ಶಾಲೆ ಆಗಿಲ್ಲ, ನಮ್ಮ ಶಾಲೆ ಅಂತಲ್ಲ, ಎಲ್ಲಿ ನೀವು ಇರ್ತಿರೋ ಆ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ. ವಿದ್ಯಾರ್ಥಿಗಳಿಗೆ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ ಆಗಿರ್ತಾರೆ. ಅವ್ರಿಗೆ ನೀವು ಸಹಕಾರ ಕೊಟ್ಟರೆ ಅವರು ಜೀವನ ಪೂರ್ತಿ ನಿಮ್ಮನ್ನು ನೆನ್ಕೋತಾರೆ. ಇಂತಿಂಥ ಕಾರ್ಯಕ್ರಮದ ನಿಮ್ಮ ಹೆಸರನ್ನು ಹೇಳ್ತಾರೆ. ನೀವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನನಗೆ ಬಹಳಂತೂ ಸಂತೋಷ ಆಯಿತು. ಎಲ್ಲ ನಮ್ಮ ಶಿಕ್ಷಕ ವೃಂದದವ್ರನ್ನೆಲ್ಲ ಮೀಟ್ ಮಾಡುವಂಥ ಅವಕಾಶ ಸಿಕ್ತು. ನಿಮಗೆ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸುಂದರ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಮಾಲಿಂಗಪ್ಪ ಸರ್ ಅವರೇ, ಸಹೋದ್ಯೋಗಿ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಮಿತ್ರರೇ, ಬಹಳಷ್ಟು ಸಂತೋಷ ಆಗ್ತಿದೆ. ಸುಮಾರು 20 ವರ್ಷಗಳ ನಂತರ ನಾನು ನಿಮ್ಮನ್ನು ಭೇಟಿ ಆಗ್ತಿದ್ದೇನೆ. ನಾನು ಇಲ್ಲಿಗೆ 2002ನೇ ಇಸ್ವಿಯಲ್ಲಿ ನಾನಿಲ್ಲಿ ಸರಕಾರಿ ಕರ್ತವ್ಯಕ್ಕೆ ನಾನು ಹಾಜರಾಗಿದ್ದೆ. ಆವಾಗ ಬಹುಶಃ ನೀವು 7ನೇ ತರಗತಿಯಲ್ಲಿದ್ರಿ ಕಾಣಬೇಕು. ಹೊಸ ಜಾಗ, ಇಲ್ಲಿ ಈ ಮಣ್ಣಿನಲ್ಲಿ ಒಂದು ಕರ್ತವ್ಯ ನಿರ್ವಹಿಸುವಂತಹ ಒಂದು ಭಾಗ್ಯ ನನ್ನ ಪಾಲಿಗೆ ಲಭಿಸಿದೆ. ಹಾಗೆಯೇ ನಾನು ಕ್ರೀಡಾ ವಿಚಾರದಲ್ಲಿ ಹೇಳುವುದಿದ್ರೆ, ಪ್ರಥಮವಾಗಿ 2002ರ ಒಂದು ಪಂದ್ಯಾಟ ಹೊಳೆನರಸೀಪುರದಲ್ಲಿ ನಡೆದಂತು. ನಮಗೆ ಕೇವಲ ಖೋಖೋ, ಕಬಡ್ಡಿ, ವಾಲಿಬಾಲ್, ಅಥ್ಲೆಟಿಕ್ಸ್ ಎಲ್ಲ ಇತ್ತು. ಆದರೆ ನಮಗೆ ಬಂದಂತಹ ಪ್ರೈಸ್ ಎಷ್ಟಂದ್ರೆ ಗೊತ್ತಾ? ಎಷ್ಟಂತ ಹೇಳಿದ್ರೆ ಕೇವಲ 1 ಮಾತ್ರ ಬಂದಿದ್ದು. ಅದು ಯಾವುದರಲ್ಲಿ? ಗುಂಡು ಎಸೆತದಲ್ಲಿ ಮಮ್ಮತ್ತ. ಆದರೆ ನನ್ನ ಚಾಲೆಂಜ್ ಆಗಿ ತಗೊಂಡೆ ನಾನು ಅದನ್ನು. ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನೆಕ್ಸ್ಟ್ ಇಯರ್ ನೀವು ಪಾದಾರ್ಪಣೆ ಮಾಡಿದ್ರಿ. ಅದೊಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಆ ವರ್ಷದಲ್ಲಿ ನಮ್ಮದು ಓವರಾಲ್ ಚಾಂಪಿಯನ್ಶಿಪ್ ಬಂದಿದೆ, ಪ್ಲಸ್ ವೈಯಕ್ತಿಕ ಚಾಂಪಿಯನ್, ಖೋಖೋ ವಿನ್ನರ್ಸ್. ನಾವು ನಮ್ಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಅದು ಭಾಗವಹಿಸಿದೆ ತಂಡ. ಹಾಗೆ ನಿಮ್ಮ ಒಂದು ಪಾದಾರ್ಪಣೆಯಿಂದಾಗಿ ಅಲ್ಲಿ ಸುವರ್ಣ ಯುಗ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಕ್ರೆಡಿಟ್ ಎಲ್ಲ ಕೂಡ ನಿಮಗೆ ಹೋಗುವಂಥದ್ದು. ಆದರೆ ನಮ್ಮ ತಂಡದ ಸಾರಥ್ಯ ವಹಿಸಿದಂತಹವರು ನಮ್ಮ ಮಾಲಿಂಗಪ್ಪ ಸರ್ ಅವರು ನಮಗೆಲ್ಲ ಬೆನ್ನು ತಟ್ಟಿಕೊಂಡು ಹೀಗೆ ಮಾಡಿ ಅವರನ್ನು ಚಾಲೆಂಜ್ ತಗೊಳ್ತಾ ಇದ್ರು. ಅಲ್ಲಿ ಬಂದಾಗ ಸುಮ್ಮನೆ ಕೂರ್ತಾ ಇರಲಿಲ್ಲ. ಅವರು ಮಕ್ಕಳ ಜೊತೆನೆ ಅವರು ಓಡ್ತಾ ಇದ್ರು, ಬೊಬ್ಬೆ ಹಾಕ್ತಾ ಇದ್ರು, ಅವರನ್ನು ಹುರಿದುಂಬಿಸ್ತಾ ಇದ್ರು. ಹಾಗಾಗಿ ಅವರ ಸಾರಥ್ಯ ಮತ್ತು ನಮ್ಮ ಶಿಕ್ಷಕರ ಒಂದು ಬೆಂಬಲ ಇದಕ್ಕೆ ಸಹಕಾರ ನೀಡಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಹಾಗೆಯೇ 2002ರಿಂದ 2011ರವರೆಗೆ ನಾನು ಈ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆ. ಹಾಗಾಗಿ ನನ್ನಕ್ಕಿಂತ ಸಹ ಒಂದು ಹೆಜ್ಜೆ ಉನ್ನತ ಮಟ್ಟದಲ್ಲಿ ಇರತಕ್ಕಂತಹ ನಮ್ಮ ಲೋಕೇಶ್ ಸರ್ ಅವರು ಅಲ್ಲಿ ಮಂಗಳೂರಲ್ಲಿದ್ದರು. ಅವರು ಮತ್ತು ನಾನು ಮ್ಯೂಚುವಲ್ ಆಗಿ ಟ್ರಾನ್ಸ್ಫರ್ ತಗೊಂಡೆವು. ಲೋಕೇಶ್ ಸರ್ ಅವರು ಅವರ ಒಂದು ಪ್ರತಿಭೆಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು. ಪ್ರತಿ ವರ್ಷನೂ ಕೂಡ ಈಗ
ಹ್ಯಾಂಡ್ಬಾಲಲ್ಲಿ ವಿಭಾಗ ಮಟ್ಟದಲ್ಲಿ ಈ ಶಾಲೆ ಮಿಂಚುತ್ತಾ ಇದೆ. ಅದು ಸಂತೋಷದ ವಿಷಯ. ಹಾಗೆಯೇ ನಾನು ಅಲ್ಲಿ ಹೋದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಲ್ಲಿ ಹೋದ್ಮೇಲೆ ಖೋ-ಖೋ, ಕಬಡ್ಡಿ, ವಾಲಿಬಾಲ್ 3 ತಂಡನ ಮಾಡ್ತಿದ್ದೆ. ಅಥ್ಲೆಟಿಕ್ಸು ಇದೆ. ಅದರ ಜೊತೆಗೆ ನಾನು ಬೇರೆ 3 ಗೇಮನ್ನು ಸೆಲೆಕ್ಟ್ ಮಾಡಿದೆ. ಹೊಸ ಗೇಮ್ ಜೂಡೋ, ಸ್ಕೇಟಿಂಗ್, ಜಂಪ್ ರೋಪ್, ಟೇಕ್ವಾಂಡೋ, ಇಂಥ 4 ಆಟಗಳನ್ನು. ಇದಕ್ಕೆಲ್ಲವೂ ಕೂಡ ಸ್ಫೂರ್ತಿ ಯಾವುದು ಅಂತ ಹೇಳಿದರೆ ನಮ್ಮ ಈ ಪಡೋಳಿಪ್ಪೆಯ ಒಂದು ಬೆಂಬಲ ಅಂತಲೇ ಹೇಳ್ಬೋದು. ಅಂದರೆ ಫೌಂಡೇಶನ್ ಗಟ್ಟಿ ಇದ್ರೆ ಮಾತ್ರ ಒಂದು ಒಳ್ಳೆಯ ಒಂದು ಬಿಲ್ಡಿಂಗ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಎಲ್ಲ ಕೂಡ ಶಿಕ್ಷಣ ನಮಗೂ ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಆ ಶಿಕ್ಷಣ ನಮಗೆ ಇದ್ದಂತಹ ಒಂದು ಪ್ರತಿಭೆಯನ್ನು ನಿಮಗೆ ಧಾರೆ ಎರಿಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ದೃಷ್ಟಿಯಿಂದ ಜೀವನ ಪರ್ಯಂತ ನಾನು ಈ ಒಂದು ಸ್ಥಳವನ್ನು, ಈ ಒಂದು ಜಾಗವನ್ನು, ಮಣ್ಣಿನ ಋಣವನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಹೇಳ್ತಾ ನನ್ನ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಪೂರ್ಣ ಚುಕ್ಕಿಯನ್ನಿಡ್ತೇನೆ. ವಂದನೆಗಳು. ವೇದಿಕೆ ಮೇಲೆ ಆಸೀನಾಗಿರುವ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಿಕ್ಷಕರೇ ಹಾಗೂ ಕೇಂದ್ರ ಬಿಂದು ಆಗಿರುವ ವಿದ್ಯಾರ್ಥಿನಿಯರೇ, ಪೋಷಕರೇ, ಮಕ್ಕಳೇ, ಇವತ್ತು ಇದು ಒಂದು ಕಾರ್ಯಕ್ರಮ ಆಗಿರೋದು ತುಂಬ ಖುಷಿಯಾಯಿತು. ನಾನು ಈ ಶಾಲೆಯಲ್ಲಿ 24 ವರ್ಷ ಸರ್ವಿಸ್ ಆಗಿದೆ. ಇಲ್ಲಿ 99 ಬ್ಯಾಚ್ನಲ್ಲಿ ನಾನು ಅಪಾಯಿಂಟ್ ಆಗಿದ್ದು. ನಾನು ಈಗ ಫಸ್ಟ್ ಡೇ ಬಂದ, ಯಾಕೆಂದರೆ ಬಿಲ್ಡಿಂಗ್ ನೋಡಿ ನನಗೆ ನಾವು ಓದುವಾಗ ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಓದಿರಲಿಲ್ಲ. ಪ್ರಾಥಮಿಕ ಹೈಸ್ಕೂಲ್ ಎಲ್ಲ ಒಂದೇ ಕಡೆ ಇದೆ. ತುಂಬ ಖುಷಿಯಾಯಿತು. ಮತ್ತು ಇಂತಹ ಸ್ಟಾಫ್, ಬಿಲ್ಡಿಂಗ್ ಮತ್ತು ಪ್ರೈಮ್ರಿ ಶಾಲೆ ಟೀಚರ್ ಸ್ಟಾಫ್, ಹೈಸ್ಕೂಲ್ ಎಲ್ಲ ಒಟ್ಟಿಗೆ ಇರೋದು ತುಂಬ ಖುಷಿಯಾಯಿತು. ಇನ್ನು ಮುಂದೆ ಈ ಸರ್ವಿಸ್ನಲ್ಲಿ ಇಂಥ ಪರಿಸರ ನಮಗೆ ಸಿಗಲ್ಲ. ಇಷ್ಟೊಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು ಅಂತ